ನೋಡ್ರಿ ಅಜ್ಜಿ ಹನುಮಕ್ಕನವ್ರು ಇಟ್ಟಾಡ್ತವನೆ. ನೋಡ್ರಿ ಅಜ್ಜಿ ಹನುಮಕ್ಕನವ್ರು ಇಟ್ಟಾಡ್ತವನೆ. ಅಯ್ಯೋ ಏನ್ರಿ ಡ್ರಿಂಕ್ ಅಂಡ್ ಡ್ರೈವ್ ಇನ್ನು ಸುಮ್ಮನೆ ಯಾರೋ ಸ್ನೇಹಿತರಿದ್ದಾರೆ ಬಂದಿವ್ರ ಜೊತೆ ಆಗ್ತಾ ಇಲ್ಲ ರೀ. ಅಲ್ಲೇ ಮಾಡ್ಕೊಂಡ್ರ ಆದರೆ ಇದೇ ಥರ ಯಾರಾದರೂ ಒಬ್ಬ ವ್ಯಕ್ತಿ ಮಾಡಿದಾಗ ನೀವು ಹಂಗೆ ನೋಡ್ತೀರಾ? ಕೊನೆ ಹಂತದಲ್ಲಿ ಏನು ನಾನು ವಿಡಿಯೋ ತೋರಿಸೋದಿಲ್ಲ ಅಂತ ಹೇಳಿದ್ದೀನಲ್ಲ, ಆಗ ಒಂದು ಸಂದರ್ಭದಲ್ಲಿ ನೀವು ಸ್ವಲ್ಪ ಮೈ ಮರೆತಿದ್ರು ಕೂಡ ಒಂದು ಜೀವ ಹೋಗ್ತಾ ಇತ್ತಲ್ಲಿ. ಅಷ್ಟೇ ನಿಮ್ಮ ಜೊತೆಯಲ್ಲಿದ್ದಂತಹ ಹೆಣ್ಣುಮಗಳು ಯಾರು ಅಂತ ನನಗೆ ಗೊತ್ತು, ಆದರೆ ಅವ್ರು ಯಾರು ಅಂತ ನಾನು ಹೇಳೋದಿಲ್ಲ, ಅವ್ರ ಮುಖನೂ ತೋರಿಸೋದಿಲ್ಲ. ಒಂದು ಹಂತದಲ್ಲಿ ಅವರು ರಸ್ತೆ ಮಧ್ಯದಲ್ಲಿ ತುಂಬ ತೂರಾಡ್ತಾರೆ. ಒಂದು ಹೆಜ್ಜೆ ಅವರು ಸ್ಲಿಪ್ ಆಗಿ ಕೆಳಗಡೆ ಬಿದ್ದಿದ್ರು ಕೂಡ ತಕ್ಷಣ ಅಲ್ಲಿ ಅವ್ರ ಪಕ್ಕದಲ್ಲಿ ಒಂದು ಕಾರ್ ಪಾಸ್ ಆಗುತ್ತೆ. ಆ ಕಾರು ಇವ್ರ ಮೈ ಮೇಲೆ ಹತ್ತಿದ್ರೆ ಅವ್ರ ಜೀವ ಹೋಗ್ತಾರೆ. ಅಜಿತ್ ಅವರೇ, ಭಾಸ್ಕರ್ ಪ್ರಸಾದ್ ಇಸ್ ನಾಟ್ ಫಾರ್ ಸೇಲ್. ನಾಳೆ ಹಿಂಗೆ ಇದನ್ನು ಪ್ರಸಾರ ಮಾಡ್ತೀವಿ ನಾವು ನಮ್ಮ ನ್ಯೂಸ್ ಚಾನಲಲ್ಲಿ ಅಂತ ನಿನ್ನೆನೆ ಪಬ್ಲಿಕ್ ಮಾಡಿದ್ದೀವಿ, ಪಬ್ಲಿಕಾಗಿ ಹೇಳಿಬಿಟ್ಟಿದ್ದೀವಿ. ಸೊ ಅದರಿಂದ ನಾವು ಹಿಂದೇಟ್ ಹಾಕುವಂತಹ ಯಾವುದೇ ಚಾನ್ಸಸ್ ಇಲ್ಲ. ಆದರೆ ನೀವು ಯಾರೋ ಒಬ್ಬ ರಾಜಕಾರಣಿ ಮೂಲಕ, ಅದು ಶಾಸಕರಂತೆ, ಮಾಜಿ ಶಾಸಕರಂತೆ, ಅವರ ಮೂಲಕ ನನಗೆ ಈ ಡೀಲ್ ಮಾಡಿಸುವಂಥ ಕೆಲಸ, ಹಣದ ಆಮಿಷ ತೋರಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಸ್ನೇಹಿತರೆ ನಮಸ್ಕಾರ, ಜೈ ಭೀಮ್. ನಾನೀಗ ಹೇಳೋಕೆ ಹೊರಟಿರುವಂಥ ವಿಚಾರ ಏನು ಇಡೀ ರಾಜ್ಯಕ್ಕೆ ಸಿಹಿ ಸುದ್ದಿನೂ ಅಲ್ಲ, ಇಡೀ ರಾಜ್ಯ ಆಘಾತಕ್ಕೊಳಗಾಗುವಂಥದ್ದು ಅಲ್ಲ, ಮತ್ತು ಕೆಲವು ಟ್ರೋಲ್ ಪೇಜ್ಗಳಲ್ಲಿ ಆಗ್ತವಲ್ಲ, ಇಡೀ ಕರ್ನಾಟಕ ಕಣ್ಣೀರಲ್ಲಿ ಕೈ ತೊಳಿತು ಅಂತ ಆ ವಿಚಾರಗಳೇನೂ ಅಲ್ಲ. ಸಹಜವಾಗಿ ಒಬ್ಬ ಮನುಷ್ಯ ಹೇಗಿರ್ತಾನೆ, ಸಹಜವಾಗಿ ಒಬ್ಬ ಮನುಷ್ಯನ ನಡವಳಿಕೆ ಹೇಗಿರುತ್ತೆ, ಸಹಜ ಒಂದು ಸಾರಿ ಒಂದಷ್ಟು ಮಿತಿ ಮೀರಬಹುದು ಅಷ್ಟೇ ಹೊರತು, ಮಿತಿ ಮೀರಿದಾಗ ಆಗುವಂಥ ಅವಾಂತರಗಳು ಅನ್ನೋ ಥರದಲ್ಲಿ ಇರ್ಬೋದೇ ಹೊರತು ಅಪರಾಧ ಏನೂ ಅಲ್ಲ. ನಾನೀಗ ಸುವರ್ಣ ಚಾನಲ್ನ ಮುಖ್ಯ ಸುದ್ದಿ ನಿರೂಪಕರಾದಂತಹ ಅಜಿತ್ ಹನುಮಕ್ಕನವರ ಅವಾಂತರಗಳ ಬಗ್ಗೆ ಮಾತಾಡೋಕೆ ಹೋಗ್ತಾ ಇದ್ದೀನಿ. ನೋಡ್ರಿ ಅಜ್ಜಿ ಹನುಮಕ್ಕನವ್ರು ಇಟ್ಟಾಡ್ತವನೆ. ನೋಡ್ರಿ ಅಜ್ಜಿ ಹನುಮಕ್ಕನವ್ರು ಇಟ್ಟಾಡ್ತವನೆ. ಯಾರೋ ಸ್ನೇಹಿತರಿದ್ದಾರೆ ಬಂದಿವ್ರ ಜೊತೆ ಆಗ್ತಾ ಇಲ್ಲ ರೀ. ಅಲ್ಲೇ ಮಾಡ್ಕೊಂಡ್ರ. ಮತ್ತು ಸ್ನೇಹಿತರೆ, ಈ ಒಂದು ವಿಡಿಯೋಗಳನ್ನು ನಿಮ್ಮ ಮುಂದೆ ಇಡೋದ್ರ ಮೂಲಕ ನಾನು ಅಜಿತ್ ಹನುಮಕ್ಕನವ್ರನ್ನ ಪರ್ಸ್ನಲಿ ಅವಮಾನ ಮಾಡಬೇಕು ಅಂತನೋ, ಅಥವಾ ನಾನು ಅವ್ರನ್ನ ದ್ವೇಷ ಮಾಡ್ತೀನಿ ಅಂತನೋ, ಅಥವಾ ಎಲ್ಲರನ್ನೂ ಬಿಟ್ಟು ಅವ್ರನ್ನ ಹಿಡ್ಕೊಂಡೆ ಅನ್ನುವಂತಹ ಪೂರ್ವಾಗ್ರಹವೋ ಖಂಡಿತವಾಗಿಯೂ ನನಗೆ ಇರಬೇಕಾಗಿರೋ ಅಗತ್ಯ ಏನೇನೂ ಇಲ್ಲ. ನಾನು ಆ ರೀತಿ ಮಾಡ್ತಾ ಇಲ್ಲ. ಮತ್ತು ಈಗ ನಾನೇನು ತೋರಿಸಕೊಟ್ಟಿದ್ದೀನಲ್ಲ ಅಜಿತ್ ಅವರ ಅವಾಂತರಗಳು, ಅದು ಯಾರೂ ಮಾಡದೇ ಇರೋ ಅಪರಾಧ ಏನಲ್ಲ, ಅಪರಾಧ ಅಲ್ಲ. ಆದರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ? ಇದೇ ರೀತಿಯಾಗಿ ಹಲವಾರು ಟಿವಿ ಮಾಧ್ಯಮಗಳ, ಹಲವಾರು ಸುದ್ದಿ ನಿರೂಪಕರ, ಹಲವಾರು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನನ್ನ ಹತ್ರ ಸಾಕಷ್ಟು ಮಾಹಿತಿಗಳು, ಅದು ಸಂಬಂಧಪಟ್ಟ ದಾಖಲೆಗಳು, ವಿಡಿಯೋಗಳು ಕೂಡ ನನಗೆ ಕೊಟ್ಟು ಇದನ್ನೆಲ್ಲ ನೀವು ಪ್ರಸಾರ ಮಾಡಿ ಅಂತ ಹೇಳಿದವರು ತುಂಬ ಜನ ಇದ್ದಾರೆ. ನಾನು ಅದನ್ನೆಲ್ಲ ರಿಜೆಕ್ಟ್ ಮಾಡಿದ್ದೀನಿ. ಯಾಕೆ ಅಂತಂದರೆ, ಒಬ್ಬ ಸಹಜ ಮನುಷ್ಯ ಹೇಗೋ ಇರ್ತಾನೆ. ಅದನ್ನೆಲ್ಲ ನಾವು ತುಂಬ ಏನು ಟಿ ವಿನಲ್ಲಿ ಸುದ್ದಿ ನಿರೂಪಕರಾಗಿ ಬಂದ ಕೂಡಲೇ ಅದು ಬಹಳ ದೊಡ್ಡ ಏನು ಆಕಾಶದಿಂದ ಇಳಿದು ಬಂದಿದ್ದಾರೆ, ಅವರು ಅತಿಮಾನುಷರು ಅಂತ ಏನಿಲ್ಲ. ಸಹಜವಾದ ಮನುಷ್ಯರು ಅಷ್ಟೇ. ಅವರೇನೋ ಒಂದು ವೃತ್ತಿಯನ್ನು ಮಾಡ್ತಾ ಇರ್ತಾರೆ, ಅದನ್ನು ನಾನು ಗೌರವಿಸಬೇಕು ಅಂತ ಎಂತೆಂಥ ಘಟಾನುಘಟಿಗಳ ಸೀಕ್ರೆಟ್ಗಳೆಲ್ಲ ನನಗೆ ಬಂದಾಗಲೇ ನಾನು ಅದನ್ನು ಯಾವುದೇ ರೀತಿಯ ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡೋಕ್ಕೆ ಹೋಗಿಲ್ಲ. ಆದರೆ ಈಗ ಯಾಕೆ ಅಜಿತ್ ಹನುಮಕ್ಕನವ್ರದ್ದು ಮಾಡ್ತೀರಿ ನೀವು ಅಂತಂದರೆ, ಒಂದು ಪ್ರೀತಿಯ ಎಚ್ಚರಿಕೆ ಅಷ್ಟೇ. ಇದು ದ್ವೇಷವೂ ಅಲ್ಲ, ಮತ್ತೊಂದು ಅಲ್ಲ, ಮಣ್ಣು ಮಸಿ ಏನೂ ಅಲ್ಲ. ಮತ್ತು ಅಜಿತ್ ಹನುಮಕ್ಕನವರು ನಿಜವಾಗಲೂ ಏನೆಲ್ಲ ಅವಾಂತರಗಳನ್ನ ಮಾಡಿದರೆ ಅದು ಒಂದು 4 ಗೋಡೆಯ ಒಳಗಡೆ ನಡೆದಿರುವಂಥದ್ದು. ಅದನ್ನು ನಾನು ಹೇಳೋಕ್ಕಾಗಲ್ಲ, ಅದು ಅವ್ರ ಪರ್ಸ್ನಲ್. ಅಲ್ಲಿ ಏನೇ ಅವಾಂತರಗಳಾಗಿದ್ದರೂ ಕೂಡ ಅದು ಅವರ ತೀರಾ ವೈಯಕ್ತಿಕವಾದ ವಿಚಾರ. ನಾನು ಅದು ತಪ್ಪು ಸರಿ ನನಗೆ ಹೇಳೋದಕ್ಕೆ ನನಗೆ ಅಧಿಕಾರ ಇಲ್ಲವೇ ಇಲ್ಲ, ನಾನು ಹೇಳಲೇಬಾರ್ದು ಅದನ್ನು. ಅಂಥ ಯಾವುದೇ ವಿಡಿಯೋಗಳನ್ನ ನಾನು ಪ್ಲೇ ಮಾಡಲ್ಲ, ನಾನು ನಿಮಗೆ ತೋರಿಸಲ್ಲ. ಅಂದರೆ ಮುಂದಕ್ಕೆ ಗೊತ್ತಾಗುತ್ತೆ, ಏನು ಇಷ್ಟೊಂದು ಕತೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಈಗ ಮುಂದಕ್ಕೆ ಬರ್ತದೆ. ಅಜಿತ್ ಅವರು 4 ಗೋಡೆ ಮಧ್ಯೆ, ಅಂದರೆ ತಾವೆಲ್ಲಿ ಹೋಗಿದ್ರು, ಅದು ಬಾರ್, ರೆಸ್ಟೋರೆಂಟ್, ಪಬ್, ಇನ್ನೊಂದ ಮತ್ತೊಂದ ಅಂತ ಯಾವುದೇ 4 ಗೋಡೆಗಳ ಮಧ್ಯೆ ನಡೆದಿದೆಯಲ್ಲ, ಅದನ್ನು ನಾನು ನಿಮ್ಮ ಮುಂದೆ ಯಾವುದೇ ವಿಡಿಯೋಗಳನ್ನ ನಾನು ಪ್ರದರ್ಶನ ಮಾಡಲ್ಲ. ನೋಡಿ, ಅಷ್ಟು ಗೌರವವನ್ನು ನಾನು ಕಾಪಾಡ್ಕೊತೀನಿ. ಆ ನಂತರ ಒಂದು ಹಂತದವರೆಗೆ ಅಜಿತನ ಅವಾಂತರಗಳನ್ನ ನಿಮ್ಮ ಮುಂದೆ ತೋರಿಸ್ತೀನಿ. ಆ ನಂತರವೂ ಕೂಡ
ಸಂಬಂಧಪಟ್ಟಂತೆ ಏನೋ ಒಂದಷ್ಟು ವಿಡಿಯೋಗಳಿದ್ದಾವೆ, ಅದನ್ನು ನಾನು ಪ್ಲೇ ಮಾಡಲ್ಲ. ಯಾಕೆಂದರೆ ಅದರಿಂದ ಅವ್ರಿಗೆ ಸ್ವಲ್ಪ ತೊಂದರೆ ಆಗ್ಬೋದು, ಪೊಲೀಸ್ ಕೇಸ್ ಕೂಡ ಬೀಳ್ಬೋದು. ಹಾಗಾಗಿ ಅದನ್ನು ಪ್ಲೇ ಮಾಡಲ್ಲ, ನಾನು ತೋರಿಸೋದೇ ಇಲ್ಲ. ನನ್ನ ಹತ್ರ ಇಲ್ಲವೇ ಇಲ್ಲ ಅಂದ್ಕೊಂಬಿಡಿ, ಅಷ್ಟೇ, ಮರ್ತು ಬಿಡಿ ಅದನ್ನು ಇನ್ನು ಮುಂದೆ. ಆದರೆ ಏನೆಲ್ಲ ಆಯಿತು ಅನ್ನೋದನ್ನು ಸ್ನೇಹಿತರೆ, ಸುಮಾರು 4-5 ನಿಮಿಷಗಳ ಒಂದು ವಿಡಿಯೋ ಇದೆ. ಇದೇ ಫಸ್ಟ್ ಟೈಮ್ ಇಡೀ ಕರ್ನಾಟಕದಲ್ಲಿ ಯಾರೂ ನೋಡಿಲ್ಲ. ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೀನಿ, ನಾನು ಯಾವುದೇ ದ್ವೇಷದಿಂದನೋ ಅಥವಾ ಅವ್ರ ಮೇಲಿರುವಂಥ ಏನಿಲ್ಲ, ನಾನು ಅವ್ರನ್ನ ಕೇರೆ ಮಾಡಲ್ಲ. ಆದರೆ ಅವರು ಬೇರೆಯವರ ವಿಚಾರದಲ್ಲಿ ಅಂದರೆ ಸಹಜವಾಗಿ ನೀವು ಅಜಿತ್ ಅವರು ಹೇಗೆ ನಡ್ಕೊಂಡಿದ್ದೀರಿ, ಒಂದು ಸಹಜವಾಗಿ ತೊಂದರೆಗಳು ಹೆಚ್ಚು ಕಮ್ಮಿ ಆಗುತ್ತೆ, ಅದನ್ನೆಲ್ಲ ಕ್ಷಮಿಸ್ಬೇಕು. ಅದಲ್ಲ ಕ್ಷಮಿಸೋದಕ್ಕೆ ನಾವು ಅದನ್ನೆಲ್ಲ ಲೆಕ್ಕಕ್ಕೆ ಪರಿಗಣನೆ ತೊಗೋಬಾರ್ದು. ಆದರೆ ಇದೇ ಥರ ಯಾರಾದರೂ ಒಬ್ಬ ವ್ಯಕ್ತಿ ಮಾಡಿದಾಗ ನೀವು ಹಂಗೆ ನೋಡ್ತೀರಾ? ಕೊನೆ ಹಂತದಲ್ಲಿ ಏನು ನಾನು ವಿಡಿಯೋ ತೋರಿಸೋದಿಲ್ಲ ಅಂತ ಹೇಳಿದ್ದೀನಲ್ಲ, ಆಗ ಒಂದು ಸಂದರ್ಭದಲ್ಲಿ ನೀವು ಸ್ವಲ್ಪ ಮೈ ಮರ್ತಿದ್ರು ಕೂಡ ಒಂದು ಜೀವ ಹೋಗ್ತಾ ಇತ್ತಲ್ಲಿ. ಅಷ್ಟೇ ಯಾಕೆ, ನಿಮ್ಮ ಜೊತೆಯಲ್ಲಿದ್ದಂತಹ ಹೆಣ್ಣುಮಗಳು ಯಾರು ಅಂತ ನನಗೆ ಗೊತ್ತು, ಆದರೆ ಅವ್ರು ಯಾರು ಅಂತ ನಾನು ಹೇಳೋದಿಲ್ಲ, ಅವ್ರ ಮುಖನೂ ತೋರಿಸೋದಿಲ್ಲ. ಒಂದು ಹಂತದಲ್ಲಿ ಅವರು ರಸ್ತೆ ಮಧ್ಯದಲ್ಲಿ ತುಂಬ ತೂರಾಡ್ತಾರೆ. ಒಂದು ಹೆಜ್ಜೆ ಅವರು ಸ್ಲಿಪ್ ಆಗಿ ಕೆಳಗಡೆ ಬಿದ್ದಿದ್ರು ಕೂಡ ತಕ್ಷಣ ಅಲ್ಲಿ ಅವ್ರ ಪಕ್ಕದಲ್ಲಿ ಒಂದು ಕಾರ್ ಪಾಸ್ ಆಗುತ್ತೆ. ಆ ಕಾರು ಇವ್ರ ಮೈ ಮೇಲೆ ಹತ್ತಿದ್ದಿದ್ರೆ ಅವ್ರ ಜೀವ ಹೋಗ್ತಾ ಇತ್ತು. ಅಜಿತ್ ಅವರು ಮಾಡುವಂತಹ ಒಂದು ಸಣ್ಣ ಎಡವಟ್ಟಿಂದ, ಚಿಕ್ಕ ಎಡವಟ್ಟು, ಇದು ದೊಡ್ಡದಲ್ಲ, ದಯವಿಟ್ಟು ಕೇಳಿಸ್ಕೊಳ್ಳಿ, ಇದು ಅಪರಾಧ ಅಲ್ಲ. ಚಿಕ್ಕ ಎಡವಟ್ಟಿನಿಂದ ಎಷ್ಟು ದೊಡ್ಡ ಅನಾಹುತ ಆಗ್ತಿತ್ತು ಅಂದರೆ, ಒಂದಾ ಅಜಿತ್ ಅವ್ರ ಪ್ರಾಣ ಕೂಡ ಹೋಗ್ಬೋದಿತ್ತು. ಯಾಕೆಂದರೆ ಅಂಥ ಒಂದು ಕಂಡೀಷನಲ್ಲಿ ಅವರು ವೆಹಿಕಲ್ ಓಡಿಸ್ತಾರೆ. ಅಥವಾ ಅವ್ರ ಜೊತೆಲಿರುವಂಥ ಹೆಣ್ಮಗಳು ಯಾರಂತ ಗೊತ್ತು, ನಾನು ಮುಖ ತೋರಿಸೋದಿಲ್ಲ, ಅವ್ರ ಬಗ್ಗೆ ಏನೂ ಮಾತಾಡೋದಿಲ್ಲ. ನಾನು ಹೆಣ್ಮಕ್ಳನ್ನ ಏನು ಗೌಪ್ಯ ಕಾಪಾಡಬೇಕು ನನಗೆ ಗೊತ್ತಿದೆ, ಅದನ್ನು ಮಾಡ್ತೀನಿ. ಅವರ ಜೀವ ಕೂಡ ಹೋಗ್ಬೋದಿತ್ತು, ಕೆಳಗಡೆ ಬಿದ್ದುಬಿಟ್ಟಿದ್ದಿದ್ರೆ ವೆಹಿಕಲ್ ಹೋಗ್ತಿತ್ತು ಅವ್ರ ಮೇಲೆ. ಅಥವಾ ಅಜಿತ್ ಅವರು BL ಸರ್ಕಲ್ನಲ್ಲಿ ಒಬ್ಬ 2 ವೀಲರ್ ಡ್ರೈವರ್ ಜೀವನೂ ತೆಗಿಬೋದಿತ್ತು. ಇಷ್ಟು ದೊಡ್ಡ ಅಪರಾಧಗಳು ಒಂದು ಸಣ್ಣ ದುಡುಕಿನಿಂದ ಆಗ್ತಾಯಿತ್ತು. ಸ್ನೇಹಿತರೆ, ಇಲ್ಲಿದೆ ವಿಡಿಯೋ, ನೋಡ್ಕೊಳ್ಳಿ. ಈಗ ನಿಮ್ಮ ಮುಂದೆ ಆನ್ ಮಾಡ್ತಾ ಇದ್ದೆ, ಪ್ಲೇ ಆಗುತ್ತೆ, ನೋಡ್ಕೊಳ್ಳಿ. 4.5 ನಿಮಿಷ ಬರ್ತದೆ, ನೋಡ್ಕೊಳ್ಳಿ. ನೋಡ್ರಿ ಅಜ್ಜಿತ್ ಹನುಮಕ್ಕನವ್ರು ಇಟ್ಟಾಡ್ತವನೆ, ನೋಡ್ರಿ ಅಜ್ಜಿತ್ ಹನುಮಕ್ಕನವ್ರು ಇಟ್ಟಾಡ್ತವನೆ. ಅಯ್ಯೋ ಏನ್ರಿ ಡ್ರಿಂಕ್ ಅಂಡ್ ಡ್ರೈವ್, ಇನ್ನು ಸುಮ್ಮನಿರ್ರಿ. ಇವಾಗ ಆಗ್ತದೆ ವಿಡಿಯೋ. ಹಿಂದೆ ಬಿದ್ಬಿಟ್ಟು ಏನ್ರಿ ಏನ್ರಿ ಇದು ಸುವರ್ಣ ನೀವು ಸಾಯಂಕಾಲ ಆದ್ರೂ ಇವರೆಲ್ಲ ಮಾಹಿತಿ ಕೊಡೋಂಥವ್ರು ಈ ಥರ ರೋಡಲ್ಲಿ ಬಿದ್ದರೆ ಆಗ್ತಾಯಿಲ್ಲ ರೀ. ಮನೆ ಕರ್ಕೊಂಡೋಗಿ ಬಿಡೋಣ ಬಂದ್ರಿ ರೀ, ಪಾಪ ಹೆಲ್ಪ್ ಮಾಡೋದು ನಿಜವಾಗ್ಲೂ ಆಗ್ತಾಯಿಲ್ಲ ರೀ. ಅಲ್ಲಿ ನೋಡ್ರಿ ರೀ, ದೊಡಕಾಯ್ತಲ್ಲ ರೀ ಬ್ರದರ್, ನಿಜವಾಗ್ಲೂ ಆಗ್ತಾವ ಹಿಂಗೆ. ಅಜಿತ್ ಹನುಮಕ್ಕನವ್ರಿಗೆ ಅವ್ರು ಬಂದಿರೋ ಲೇಡೀಸ್ ಬೇರೆ ಕಾಯ್ತಾವ್ರೆ. ಅಯ್ಯೋ ಆಗ್ತಾ ಇಲ್ಲ ಗುರು ಅವ್ರ ಕೈಲಿ. ಭಾಳ ಸುಸ್ತಾಗ್ಬಿಟ್ಟು ನಿಮ್ಮ ಮಚ್ಚ. ನೋಡ್ರಿ ಅಜಿತ್ ಹನುಮಕ್ಕನವರು ಏನ್ರಿ ರೋಡಲ್ಲೇ ಮಲ್ಕೊಬಿಟ್ರನ್ರಿ. ನೋಡ್ರಿ ಅಜಿತ್ ಹನುಮಕ್ಕನವರು ಏನ್ರಿ ರೋಡಲ್ಲೇ ಮಲ್ಕೊಬಿಟ್ರನ್ರಿ. ಅಯ್ಯೋ 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 ಆಗ್ತಾ ಇಲ್ಲ ರೀ ಬ್ರದರ್, ನೀನು ನೋಡಿ ಮುಖ ನೋಡಬೇಕು, ಆಗ್ತಾನೆ ಇಲ್ಲ ರೀ. ಹಿಂಗೆ 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 ಅಲ್ಲೋಡಿ ಅಲ್ಲೋಡಿ, ಬೇಡ ಬೇಡ ಸುಮ್ಮನೆ ರೀ. ಯಾರೋ ಸ್ನೇಹಿತರು ಇದ್ದಾರೆ ಬಂದಿರೋರ ಜೊತೆ, ಆಗ್ತಾ ಇಲ್ಲ ರೀ. ಅಲ್ಲೇ ಮಲ್ಕೊಂಡ್ರಿ ಅವಯ್ಯ. ಲೇಡೀಸ್ ಇದ್ರಲ್ಲ ಅವ್ರ ಜೊತೆ
ಅಲ್ಲೇ ತೂಗಿಸ್ತಾ ಇದ್ದಾನೆ. ಏನು ಹೇಳ್ತೀರಾ? ಬೇಡ ಸುಮ್ಮನೆ ನಿಮಿಷ. ಅಲ್ಲೇ ತೂಗಿಸ್ತಾವ ಗುರು, ಗೊರಕೆ ಹೊಡಿತು. ಅಯ್ಯೋ ರೋಡಲ್ಲೇ, ಅಯ್ಯೋ ರೋಡಲ್ಲೇ. ಸ್ನೇಹಿತರೆ, ಈ ದೃಶ್ಯಗಳನ್ನ ನೋಡ್ತಾ ಇರುವಾಗ ನಿಮ್ಗೆ ಅನ್ನಿಸ್ಬೋದು, ಮತ್ತೆ ಅಜಿತ್ ಅವ್ರಿಗೂ ಕೂಡ ಒಂದು ಅರಿವಾಗಲಿ ಅನ್ನುವಂಥ ಒಂದೆರಡು ಮಾತುಗಳನ್ನ ಹೇಳ್ತೀನಿ. ನಾನು ಮೊದಲೇ ಹೇಳಿದ್ದೀನಿ ಮತ್ತು ಈಗಲೂ ಕೂಡ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಯಾವ ದ್ವೇಷ ಅಥವಾ ಅಸೂಯೆಯಿಂದ ನಾನು ಈ ಮಾತುಗಳನ್ನ ಹೇಳೋದಿಲ್ಲ. ಆದರೆ ಈ ದೃಶ್ಯ ನೋಡುವಾಗ ಅಜಿತ್ ಅವರ ಫ್ಯಾಮಿಲಿ, ಹೆಂಡತಿ ಇರಲಿ, ತಂದೆ ತಾಯಿ ಇರಲಿ, ಅಣ್ಣ ತಮ್ಮಂದರು, ಅಕ್ಕ ತಂಗಿರು ನೋಡುವಾಗ ಮುಂದಕ್ಕೋತಾರೆ. ಏನಪ್ಪ, ಎಂಥ ಒಳ್ಳೆಯ ಸ್ಥಾನದಲ್ಲಿರುವಂತಹ ನನ್ನ ಮನೆ ಮಗನಿಗೆ ಈ ಸ್ಥಿತಿ ಬಂದಿದೆಯಲ್ಲ, ಹಿಂಗೆ ನಡ್ಕೊಂಡು ಅವಮಾನಕ್ಕೊಳಗಾದ್ನಲ್ಲ ಅಂತ ಅವ್ರು ಅನ್ಕೋಬಹುದು. ಬಟ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ತುಂಬ ದೊಡ್ಡ ಅಪರಾಧ ಅಲ್ಲ ಅದು, ತಪ್ಪು, ಸಣ್ಣ ತಪ್ಪು ಮಾಡಿದ್ದಾರೆ, ಇರಲಿ, ಅದನ್ನ ಕ್ಷಮಿಸೋಣ. ನಾನು ಹೇಳೋಕೆ ಏನು ಬರ್ತಾ ಇದ್ದೀನಿ ಅಂತಂದ್ರೆ, ಇಷ್ಟೇ ಸಹಜವಾಗಿ ಬೇರೆಯವ್ರು ತಪ್ಪು ಮಾಡಿದಾಗ, ಫಾರ್ ಎಕ್ಸಾಂಪಲ್ ದರ್ಶನ್ ಅವ್ರ ವಿಚಾರಕ್ಕೆ ಬಂದ್ಬಿಡ್ತೀನಿ. ದರ್ಶನ್ ತಪ್ಪು ಮಾಡಿದ್ರೆ ಅವ್ರ ಹೆಂಡತಿ ಏನ್ ತಪ್ಪು ಮಾಡಿದ್ರು, ಅವ್ರ ಅಣ್ಣ ತಮ್ಮಂದ್ರು ಏನ್ ತಪ್ಪು ಮಾಡಿದ್ರು, ಅವ್ರ ಅಕ್ಕ ತಂಗಿದ್ರು ಏನ್ ತಪ್ಪು ಮಾಡಿದ್ರು, ಅವ್ರ ತಾಯಿ ಏನ್ ತಪ್ಪು ಮಾಡಿದ್ರು, ಪದೇ 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 ಅವ್ರು ಹಿಡ್ಕೊಂಡು ನೀವು ಚರ್ಚ್ತಿರಲ್ಲ. ದರ್ಶನ್ ನಂಗೆ, ದರ್ಶನ್ ಹಿಂಗೆ, ದರ್ಶನ್ ಐವಾನ, ಧನ ಇದ್ದಂಗಿದ್ದಾನೆ, ದುರಾಂಕಾರ. ಆಮೇಲೆ ಆ ತಾಯಿ ಏನ್ ಮಾಡಿದಾಳೆ, ಆ ಹೆಣ್ಮಗಳು ದರ್ಶನ್ ಅವರ ಹೆಂಡತಿ, ದೇವಸ್ಥಾನಕ್ಕೆ ಹೋದ್ರು ಕ್ಯಾಮ್ರಾ, ಜೈಲಿಗೆ ಗಂಡು ನುಡಿಕೊಂಡು ಹೋಗುತ್ತಪ್ಪ, ಅಲ್ಲೂ ಕ್ಯಾಮ್ರಾ. ಇಂಥ ಯೋಗ್ಯನ ಏನು ರಕ್ಷಣೆ ಮಾಡೋದಕ್ಕೆ ಯಾಕೆ ಹೋಗ್ತಾರೆ ಅನ್ನೋ ಈ ದೊಡ್ಡ ದಾರ್ಶ್ಯವಾಗಿ ಮಾತಾಡ್ತಿರಲ್ಲ. ಈಗ ನಾನು ಯಾಕೆ ಇದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಅನ್ನಿಸ್ಬೇಕಲ್ಲ ಈಗ, ಅಂದ್ರೆ ಯಾರದೋ ಒಂದು ಸಣ್ಣ ತಪ್ಪನ್ನ ಹಿಡ್ಕೊಂಡು ನಾವು ಹಿಂಜಿ ಮಾತಾಡೋದ್ರಿಂದ ಅವ್ರ ಮನಸ್ಸಿನ ಮೇಲೆ ಎಂತ ಒಂದು ಆಘಾತ ಉಂಟಾಗ್ತದೆ, ಎಷ್ಟು ನೋವಾಗ್ತದೆ, ಆ ಫೀಲ್ ನಿಮ್ಗೆ ಆಗಲಿ ಅನ್ನೋ ಕಾರಣಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದೇ ರೀತಿ ಎಷ್ಟು ಹೆಣ್ಮಕ್ಳು, ಪವಿತ್ರ ಗೌಡ, ಈಗ ಅಜಿತ್ ಅವರೇ ನಾನು ಸ್ನೇಹಿತ ಅಂತ ಕರಿತೀನಿ, ಈಗ ಸ್ನೇಹಿತರಾದಂತ ಅಜಿತ್ ಅವರೇ, ನಿಮ್ ಜೊತೆಲಿದ್ದಂತ ಹೆಣ್ಮಗಳು ಏನು ಯಾರಿಗಾರು ಏನು ಮರ್ಡರ್ ಮಾಡೋಂತ ಅಪರಾಧ ಮಾಡಿದ್ರ? ಏನಿಲ್ಲ, ಅವರು ಸ್ವಲ್ಪ ಕಂಟ್ರೋಲ್ ತಪ್ಪಿದ್ದಾರೆ. ಆದ್ರೆ ಅವ್ರು ಯಾರು ಅಂತ ನನಗೆ ಗೊತ್ತು, ನಾನು ಹೇಳಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನನ್ನ ಡಿಗ್ನಿಟಿ ಅದು. ಅವ್ರು ಯಾರು ಅಂತ ತೋರಿಸ್ಬಿಟ್ಟು ಅದನ್ನ ನಿಮ್ಗೆ ಅವಮಾನ ಮಾಡೋಂಥ ನನ್ಗೆ ಉದ್ದೇಶ ಇಲ್ಲ. ಆ ಹೆಣ್ಮಗಳು ಮುಖವನ್ನು ನಾನು ತೋರಿಸಲ್ಲ. ಆದ್ರೆ ಆ ಹೆಣ್ಮಗಳು ತನ್ನದಲ್ಲದೆ ಏನೋ ಒಂದು ಸಣ್ಣ ತಪ್ಪಿಗೆ ಅದನ್ನ ನಾವು ತೋರಿಸೋದು ಎಷ್ಟು ಅಪರಾಧ ಆಗುತ್ತೋ, ಅದೇ ರೀತಿ ಆ ಪವಿತ್ರ ಗೌಡ ಹಿಡ್ಕೊಂಡು ಅವನ ತಮ್ಮನಿಗೆ ಏನೋ ಮಾಡಕ್ ಕೆಲಸ ಇಲ್ವಾ ಅಂತ ಅವ್ನು ಕೇಳೋ ಮಟ್ಟಕ್ಕೆ, ಮತ್ತೆ ಅವ್ನು ಹಿಡ್ಕೊಂಡು ನೀವು ಬೇರೆಯವರು ಆಗಿರ್ಬೋದು, ಬಟ್ ನಿಮ್ ಸಿದ್ದು ಕೇಳೋದು, ಶೆಡ್ ಬಾ ಅಂತ ಕರೆಯೋದು, ಬೇರೆ ಬೇರೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ನೀವು ಹೆಂಗೆಲ್ಲ ನಡ್ಕೊಂಡಿದ್ದೀರಾ. ಆಗಲೇ ಹೇಳಿದ್ರೆ ನಾನು ಸಂಜನಾ ಗಲ್ರಾಣಿ, ಮತ್ತೆ ಏನಾರೋದು ತುಪ್ಪದ ಹುಡುಗಿ, ಒಂದಾ ಎರಡಾ, ಎಷ್ಟು ಜನರ ಜೊತೆನಲ್ಲಿ, ಎಷ್ಟು ಬದುಕಿನಲ್ಲಿ ನೀವು ಅಸಹ್ಯವಾಗಿ ನೀವು ಪ್ರೆಸೆಂಟೇಷನ್ ಮಾಡ್ತಿರಲ್ವಾ. ನೋಡಿ ನಿಮ್ ಕತೆ ಏನಾಯ್ತು. ಇದೇ ರೀತಿ ಆಡ್ತಿದಂತ ಒಂದು ಹುಡುಗಿ, ಏನು ರಾಜ್ಯಕ್ಕೆ ಸುದ್ದಿ ಹಂಚಿದ, ಸಿಹಿ ಸುದ್ದಿ ಹಂಚಿದಂತಹ ಹುಡುಗಿ, ಹಿಂಗೆಲ್ಲ ಮಾಡುವ. ಅದಕ್ಕೆ ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ಸ್ನೇಹಿತ, ಇನ್ನೊಂದು ಸಾರಿ ನಿಮ್ಮಿಂದ ಈ ತಪ್ಪುಗಳು ಆಗದೇ ಇರಲಿ, ಎಚ್ಚರಿಕೆ ವಹಿಸಿ. ಸಮಾಜದಲ್ಲಿ ನಿಮ್ಮ ಮೇಲೆ ಕಣ್ಣಿಟ್ಕೊಂಡು ಕಾಯ್ತಾ ಇರೋರು ಇದ್ದಾರೆ, ಯಾಕೆ ಅವ್ರಿಗೆಲ್ಲ ಆಹಾರ ಹಾಕ್ತೀರಿ? ಮತ್ತೆ ಈ ತಪ್ಪು ನಾನು ಪದೇ ಪದೇ ಹೇಳ್ತೀನಿ, ನನ್ನಿಂದನೂ ಆಗಬಹುದು, ನಿಮ್ಮಿಂದನೂ ಆಗ್ಬಹುದು, ಇದು ಯಾವುದೋ ಅಪರಾಧ ಅಲ್ಲ. ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಒಳ್ಳೇದು. ಮತ್ತೆ ಬೇರೆಯವ್ರ ಬಗ್ಗೆ ಮಾತಾಡುವಾಗ ನಾನೆಷ್ಟರವನು ಅನ್ನುವಂತಹ ಪ್ರಜ್ಞೆ ಪ್ರತಿಯೊಬ್ಬರಿಗೂ ಇರಲಿ ಅನ್ನೋ ಕಾರಣಕ್ಕೆ ನಾನಿವತ್ತು ಇದನ್ನ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಿಂತ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅವ್ರ ಕೈಲಿ ನಿಂತ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ನೋಡಿ ಹಿಂಗೆ ಅಮಲ್ನಲ್ಲಿ ತಟಾಡ್ಕೊಂಡು ಬರ್ತಾರೆ. ಎಷ್ಟು ಗೌರವಿಸುವಂತಹ ವ್ಯಕ್ತಿ. ಒಂದು ಸುದ್ದಿ ಮಾಧ್ಯಮದಲ್ಲಿ ಕೂತ್ಕೊಂಡು ಸಾವಿರಾರು ಲಕ್ಷಾಂತರ ಜನರ ಬದುಕುಗಳನ್ನ ಇವರೇ ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ ಕೂತ್ಕೊಂಡು. ನೀನ್ ಹಿಂಗಿರ್ಬೇಕು, ಸಮಾಜ ಅಂದ್ರೆ ಹಂಗೆ, ಸಮಾಜದಲ್ಲಿ ಹಿಂಗೆ ಬದುಕಬೇಕು, ಸಮಾಜದಲ್ಲಿ ಹಂಗಿರ್ಬೇಕು, ಎಲ್ಲ ನಡವಳಿಕೆಗಳು ಹೇಳ್ತಾರೆ. ಆದ್ರೆ ಅವರು ತಪ್ಪು ಮಾಡ್ತಾ ಇದ್ದಾರೆ, ಪಬ್ಲಿಕ್ ಅಲ್ಲಿ ಹಿಂಗೆ ನಡ್ಕೋತಾರೆ. ಮತ್ತೆ ಹಿಂಗೆ ಮಾಡಿದ ಅಪರಾಧನ, ಇಟ್ಸ್ ನಾಟ್ ಎ ಕ್ರೈಮ್, ಅಪರಾಧ ಅಲ್ಲ. ಆದ್ರೆ ಅವರ ಒಂದು ಸಣ್ಣ ಎಡವಟ್ಟು. ಎಷ್ಟು ಗೌರವಿಸುವಂತಹ ವ್ಯಕ್ತಿ ಹೀಗೆ ರೋಡಲ್ಲಿ ಬಂದ್ರೆ ಏನಾಗುತ್ತೆ ನೋಡಿ. ಫುಟ್ಪಾತ್ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಬಂದು ಅಯ್ಯೋ ಅನ್ಸುತ್ತೆ ನನಗೆ ಇದನ್ನೇನು ಸಂತೋಷದಿಂದ ಮಾಡ್ತಾ ಇಲ್ಲ, ನಾನು ಬಹಳ ಬೇಸರದಿಂದ ಮಾಡ್ತೀನಿ. ಮತ್ತೆ ಈ ತಪ್ಪು ಯಾರು ಮಾಡಲ್ವಾ? ಮಾಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ನೀವು ಮನಸ್ಸು ಮಾಡಿದ್ರೆ, ಅಜಿತ್ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಅಜಿತ್ ಅವರೇ, ನೀವು ಮನಸ್ಸು ಮಾಡಿದ್ರೆ ನನ್ನಲ್ಲೂ ಕೂಡ ಇಂಥ ತಪ್ಪುಗಳು ಹುಡುಕ್ಬೋದು, ಇನ್ನೊಬ್ಬರಲ್ಲೂ ಹುಡುಕ್ಬೋದು, ನಿಮ್ಮ ಅಣ್ಣ ತಮ್ಮಂದ್ರಲ್ಲೂ ಹುಡುಕ್ಬೋದು, ನಿಮ್ಮ ಮನೆಯವ್ರು ಯಾರು ಬೇಕಾದ್ರೂ ಹುಡುಕ್ಬೋದು, ಬೇರೆಯವರು ಹುಡುಕ್ಬೋದು, ಸ್ನೇಹಿತರಲ್ಲೂ ಕೂಡ. ಎಲ್ಲ ಸಮಯ ಒಂದೇ ರೀತಿ ಇರುತ್ತೆ ಅಂತಾರೆ. ಇದ್ದ ಸಣ್ಣ ಪುಟ್ಟ ತಪ್ಪುಗಳು ಮನುಷ್ಯ ಅಂತ ಮಾಡ್ತಾರೆ, ಸಹಜವಾದಂತಹ ಮನುಷ್ಯನ ತಪ್ಪುಗಳಿವು. ಇಂಥದ್ದೇ ಯಾರಾದರೂ ಒಬ್ಬ ಸೆಲೆಬ್ರಿಟಿ ಮಾಡಿದ್ದಿದ್ರೆ 1 ವಾರ ಅನ್ನ ಹುಟ್ಟಿಸ್ಕೊಂಡ್ಬಿಡ್ತಿದ್ರಲ್ಲ, TRP ಮಾಡ್ಕೊಂಡು 1 ವಾರ ಹೊಟ್ಟೆ ತುಂಬ ಊಟ ಉಂಡ್ಕೊಂಡ್ಬಿಡ್ತಿದ್ರ. ಬೇರೆ ಯಾರಾದರೂ ಸೆಲೆಬ್ರಿಟಿ ಇಷ್ಟು ತಪ್ಪು ಮಾಡಿದ್ರೆ. ಈಗ ಸಂಜನಾ ಗಲ್ರಾಣಿ ಅವರು ಒಂದ್ಸಾರಿ
ಕ್ಯಾಬ್ನಲ್ಲಿ ಪ್ರಯಾಣ ಮಾಡುವಾಗ, ಟ್ಯಾಕ್ಸಿನಲ್ಲಿ ಪ್ರಯಾಣ ಮಾಡುವಾಗ ಏನೋ ಒಂದು ಸಣ್ಣ ತಕರಾರಾಯಿತು ಅಂತ ಯಾರೋ ಡ್ರೈವರ್ ಜೊತೆ ಅವರು ಆ ಓಲಾ ಕಂಪ್ನಿಗೋ ಒಬ್ಬರ ಕಂಪ್ನಿಗೋ ಕಂಪ್ಲೇಂಟ್ ಕೊಟ್ಟು ಅವನಿಂದ ಕ್ಷಮೆ ಕೂಡ ಕೇಳಿಸ್ಕೋತಾರೆ. ಅದೊಂದು ಸಣ್ಣ ತಪ್ಪನ್ನ ತೊಗೊಂಬಂದು ಟಿ ವಿಲಿ ಇಟ್ಕೊಂಡು ಅವ್ರ ಮರ್ಯಾದೆ ಕಳಿಯಕ್ಕೆ ಹೋಗಿ ಕೊನೆಗೆ ಅವ್ರ ಕೈಲೂ ಬೈಸ್ಕೊಂಡ್ರ. ನನ್ನ ಹತ್ರ ಇಂಗ್ಲೀಷಲ್ಲೆಲ್ಲ ಮಾತಾಡಿ ನೀವು ಸುಮ್ಮನೆ ಶೋ ಕೊಡೋದು ಬೇಡ ಅಂತ ಅವ್ರ ಕೈಲೂ ಬೈಸ್ಕೊಂಡ್ರ. ಮಾತಾಡೋ ಒಂದು ರೀತಿ ಇರುತ್ತೆ. ಮಸಾಲೆ ಹಾಕ್ಬಿಟ್ಟು ನಿಮ್ ವರ್ಷನ್ ಈಗ ನೀವು ಡಿಸಿಷನ್ ತಗೊಂಡ್ಬಿಟ್ಟಿದೀರಾ ಇದು ಕಿರೀಟ್ ಅಂತ, ಮತ್ತೆ ನಾನು ಯಾಕೆ ನಿಮಗೆ ಸ್ಪಷ್ಟನೆ ಕೊಡ್ಬೇಕು? ಯಾಕೆ ನನಗೆ ಫೋನ್ ಮಾಡ್ತಾ ಇದ್ದೀರಾ? ಇಟ್ ಈಸ್ ಅಪ್ ಟು ಯು ವಾಟ್ ಹ್ಯಾಸ್ ಹ್ಯಾಪನ್ಡ್. ಓಕೆ, ಇಟ್ಸ್ ಅಪ್ ಟು ಮೀ. ಮರ್ಯಾದೆ ಕೊಟ್ಬಿಟ್ಟು ಮಾತಾಡಂಗಿಲ್ಲ ಅಂದ್ರೆ ಯಾಕೆ ಫೋನ್ ಮಾಡಿ ಟೈಮ್ ಕೊಡಿ ಮಾತಾಡಕ್ಕೆ ಅಂತ ರಿಕ್ವೆಸ್ಟ್ ಮಾಡ್ತೀರಾ? ನೋ, ಯಾಕಂದ್ರೆ ನಾನು ವರ್ಷನೇ ತಗೊಳ್ಳಿಲ್ಲ ಅನ್ನೋ ಆರೋಪಗಳು ಬರಬಾರ್ದಲ್ಲ. ತಗೊಂಬೇಡಿ, ನನ್ನ ವರ್ಷನ್ ತಗೊಳ್ಳಿಲ್ಲ ಅನ್ನೋ ಆರೋಪ ಬರಬಾರ್ದಲ್ಲ. ರೂಡ್ ಆಗಿ ಯಾರಾದ್ರೂ ಮಾತಾಡ್ತಾರ? ಅದು ಆನ್ ಏರ್ ಕರ್ನಾಟಕ, ಇಡೀ ಕರ್ನಾಟಕ ಅಷ್ಟೇ. ಈ ತರ ರೂಡ್ ಆಗಿ ಗಲೀಜಾಗಿ ಮಾತಾಡ್ಬಿಟ್ಟು ಖಂಡಿಸೋದಕ್ಕೆ. ಸಂಜನಾ, ಡೋಂಟ್ ಟೀಚ್ ಮಿ ಹೌ ಟು ಬಿಹೇವ್ ಇನ್ ಪಬ್ಲಿಕ್. ದಯವಿಟ್ಟು you behave however you want to behave in public. Don't behave like this with me. ನನ್ ಜೊತೆ ಇಂಗ್ಲಿಷ್ ಮಾತಾಡ್ಬೇಡಿ, ನನ್ ಜೊತೆ ಈ ತರ ಮಾತಾಡ್ಬೇಡಿ. ಫೋನ್ ಮಾಡ್ಬಿಟ್ಟು ದಯವಿಟ್ಟು ಫೋನಲ್ಲಿ ಬನ್ನಿ ಮೇಡಮ್, ದಯವಿಟ್ಟು ಫೋನಲ್ಲಿ ಬನ್ನಿ ಮೇಡಮ್ ಅಂತ ಕೈಕಾಲ್ ಮುಗಿತೀರಾ. ಫೋನಲ್ಲಿ ಬಂದಾದ್ಮೇಲೆ ಈ ತರ ಕಿರಿಕ್ ಅಂತ ನಿಮ್ಮ ವರ್ಷನ್ ಬೇಕು ಸಂಜನಾ. ನನಗೆ ಒನ್ ಸೈಡೆಡ್ ಸ್ಟೋರಿ ಟೆಲಿಕಾಸ್ಟ್ ಮಾಡೋದು ಬೇಕಾಗಿಲ್ಲ. ಕೇಳೋ ರೀತಿ ಇಲ್ಲ. ಲಿಸನ್. ಅದೇ ಸಂಜನಾ ಗಲ್ರಾನಿ ಅವರು ಏನೋ ಮಾದಕ ವಸ್ತುಗಳ ಮಾರಾಟದ ಏನೋ ಪೆಡ್ಲರ್ ಅಂತ ಏನೋ ಅವ್ರು ನೀವು ಟೈಟ್ಲ್ ಕೊಟ್ಟಿದ್ರಿ. ಸ್ಟೇಷನಲ್ಲಿ ಅವ್ರು ಕೂತಿರುವಾಗ ಇನ್ನೂ ಎನ್ಕ್ವೈರಿನೇ ಶುರುವಾಗಿಲ್ಲ, ಆದರೆ ಸಂಜನಾ ಗಲ್ರಾನಿ ಅವರು ತಮ್ಮ ತಪ್ಪುಗಳನ್ನ ಒಪ್ಕೊಂಡ್ಬಿಟ್ರಂತೆ ಅಂತ ನೀವು ಪ್ರಸಾರ ಮಾಡ್ತಾ ಇದ್ರಿ ಟಿವಿಗಳಲ್ಲಿ. ಅಷ್ಟರಲ್ಲಿ ಸಂಜನಾರವರು ಎಲ್ಲ ಅಪರಾಧಗಳು ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ನ್ಯೂಸಲ್ಲಿ ನಾನು ನನ್ನ ಬಗ್ಗೆನೇ ನೋಡ್ತೀನಿ. ಇನ್ನು ಇಲ್ಲಿ ವಿಚಾರಣೆನೇ ಸ್ಟಾರ್ಟ್ ಆಗಿಲ್ಲ. ಎಂಥ ಯಾವುದೋ ಒಂದು ಸ್ಟೇಟ್ಮೆಂಟು ನನಗೆ ಕ್ವೆಶನ್ ಕೇಳಿಲ್ಲ. ಇನ್ನು ಅವರು ಡ್ರಗ್ಗು ಇಸ್ತೆಮಾಲ್ ಮಾಡಿಲ್ಲ, ಬರೀ ಕನ್ಸ್ಯೂಮರ್ ಅಲ್ಲ, ಅವರು ಡ್ರಗ್ಸು ದಂಧೆನೂ ನಡೆಸ್ತಾರೆ ಅಂತೆ. ಅವರು ಸಾವಿರಾರು ಕೋಟಿ ಡ್ರಗ್ಸು ಪಾಕಿಸ್ತಾನ್ಗೆ ಕಳಿಸಿದಾರಂತೆ. ಅದಕ್ಕೆ ಅವರು ಒಂದು ಮುಸ್ಲಿಂ ಜೊತೆ ಮದುವೆ ಮಾಡಿದಾರಂತೆ ಅಂತ ಇದೆಲ್ಲ ಒಪ್ಕೊಂಡೇ ಬಿಟ್ಟಿದಾರಂತೆ. ಇದಕ್ಕೆಲ್ಲ ಯಾರೀಗ ಉತ್ತರ ಕೊಡೋದು? ಮತ್ತು ಒಂದು ಊಹೆ ಇದ್ದರೆ ನಾವು ಸಮಾಧಾನ ನೀಡ್ಬೋದು. ನನಗಿನ್ನ ನನ್ನ ವಿಚಾರಣೆನೇ ಸ್ಟಾರ್ಟ್ ಆಗಿಲ್ಲ, ಒಪ್ಕೊಂಡ್ಬಿಟ್ಟಿದಾರಂತೆ ಅಂತ ಆಚೆ ಎಲ್ಲ ನ್ಯೂಸಲ್ಲಿ ಪರದಾಡ್ತಾ ಇದೆ. ನೋಡಿ, ಬೇರೆಯವರು ಬದುಕಿನಲ್ಲಿ ಆಟ ಆಡುವಾಗ ನಿಮಗೆ ಅದ್ರ ಪರಿಣಾಮ ಏನು, ಅದರ ಸೀರಿಯಸ್ನೆಸ್ ಏನು ಅಂತ ಅರ್ಥ ಆಗಲ್ಲ. ನಾಳೆ ದಿನ ಅವರು ಸಮಾಜದಲ್ಲಿ ಹೆಂಗೆ ತಲೆ ಎತ್ಕೊಂಡು ಓಡಾಡೋಕ್ಕಾಗುತ್ತೆ ಅಂತ ನಿಮ್ಗೆ ಗೊತ್ತಾಗಲ್ಲ. ನೇರವಾಗಿ ತಂದು ಅವ್ರನ್ನ ಬೈಲು ಮಾಡಿಬಿಡ್ತೀರಿ. ಯಾರು ಮಾಡದೇ ಇರೋ ತಪ್ಪುಗಳನ್ನ ಯಾರು ನೀವು ಕೂಡ ಏನು ಮಾಡಲಿಲ್ಲ. ಆದರೆ ಇವಾಗ ಏನಾಗ್ತಾ ಇದೆ? ಇದ್ರ ಪ್ರಕಾರ ಏನು, ನಿಮ್ಮನ್ನೇನು ಜೈಲ್ಗೆ ಹಾಕ್ಬೇಕಾ? ಇಲ್ಲ. ನಿಮ್ಮನ್ನೇನು ಗಲ್ಗೇರಿಸ್ಬೇಕಾ? ಸಾಧ್ಯ ಇಲ್ಲ. ನಿಮ್ಮನ್ನೇನು ತುಚ್ಛೀಕರಿಸ್ಬೇಕಾ? ಅವಮಾನ ಮಾಡ್ಬೇಕಾ? ಏನು ಅಗತ್ಯ ಇಲ್ಲ. ನೀವು ಒಂದು ಸ್ವಲ್ಪ ನಿಮಗೆ ನೋಡಿ, ನಿದ್ದೆ ಮಾಡ್ತಾ ಇದ್ದೀರಾ ಫುಟ್ಪಾತಲ್ಲಿ ಕೂತ್ಕೊಂಡು. ಸ್ನೇಹಿತರೆ ನೋಡಿ, ಹಲ್ಲು ಕಚ್ಚಿಡ್ಕೊಳ್ಳೋದು, ಹಿಂಗಂತ ಹಲ್ಲು ಕಚ್ಚಿಡ್ಕೋತಾರೆ, ಅವ್ರ ಕೈಲಿ ಆಗ್ತಾ ಇಲ್ಲ, ವಾಮಿಟ್ ಮಾಡ್ಕೋತಾರೆ ಫುಲ್ಲು. ಅವೆಲ್ಲ ಇದೆ, ಅದೆಲ್ಲ ತೋರಿಸಲ್ಲ. ನನಗೊಂದು ಗೌರವತೆ ಇದೆ. ಆಮೇಲೆ ನಮ್ಮ ಚಾನಲ್ಲು ಚಿಕ್ಕದೇ ಆದರೂ ಕೂಡ ಅದಕ್ಕೊಂದು ಭಾಳ ಘನತೆ ಇದೆ. ಆ ಘನತೆಯನ್ನು ಉಳಿಸ್ಕೊಂಡೇ ನಾನು ಮಾತಾಡ್ತೀನಿ. ಫುಟ್ಪಾತಲ್ಲಿ ನಿದ್ದೆ ಮಾಡ್ತಾರೆ, ಎಲ್ಲ ಕಚ್ಚಿಡಿತಾರೆ, ಇಷ್ಟೆಲ್ಲ ಆಗ್ತದೆ. ಅಜಿತ್ ಅವ್ರಿಗೆ ಈಗ ಅನಿಸ್ಬೇಕು. ನಾನು ನಿಜವಾಗ್ಲೂ ಹೇಳ್ತೀನಿ, ಅಜಿತ್ ಅವ್ರು ಮಾಡ್ತಾರಲ್ಲ ಬೇರೆಯವರ ಜೀವನಗಳ ಬಗ್ಗೆ, ಆ ರೀತಿಯಾದಂತಹ ವೈಯಕ್ತಿಕವಾದಂತಹ ದ್ವೇಷವನ್ನೇನಾದರೂ ನಾನು ಇಟ್ಕೊಂಡ್ಬಿಟ್ಟಿದ್ದಿದ್ರೆ ಇವತ್ತು ಅಜಿತ್ ಅವರು ಬೈಲಾಗ್ಬಿಡ್ತಿದ್ರು ಇನ್ನೂ ಬೇರೆ ಏನೇನೋ ವಿಚಾರಗಳಿಗೆ. ಸ್ನೇಹಿತರೆ, ಇಲ್ಲಿ ಏನಾಗುತ್ತೆ ಅಂತಂದರೆ, ಈಗೇನು ನಿಮಗೆ ಕಾರ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ಆ ಕುಡಿದ ಮತ್ತಿನಲ್ಲಿ ಡ್ರೈವಿಂಗ್ ಮಾಡ್ತಾರೆ ಅವರು. ಇದು 28ನೇ ತಾರೀಕು ಜುಲೈ ಗಿಲ್ಲಿ ಎನ್ನುವಂತಹ ಒಂದು ಪಬ್ಬಲ್ಲಿ ಇವರು ಅಲ್ಲಿ ಈ ಮಟ್ಟಕ್ಕೆ ಕುಡಿದು ಹೊರಗಡೆ ಬಂದು ಇಂಥ ಅವಾಂತರಗಳನ್ನ ಮಾಡ್ಕೊಂಡಿರುವಂಥದ್ದು. ಮತ್ತೆ ಅಲ್ಲಿ ಏನು ಗಿಲ್ಲಿ ಪಬ್ಬನ್ ಬಾರ್ ಏನೋ ಇದೆಯಲ್ಲ, ರೆಸ್ಟೋ ಬಾರ್ ಏನೋ ಇದೆಯಲ್ಲ, ಅದರ ಒಳಗಡೆ ಏನೆಲ್ಲ ಆಯಿತು ಖಂಡಿತವಾಗಲೂ ನಾನು ತೋರಿಸಲ್ಲ. ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ, ಮಾತಾಡ್ಕೊಡ್ದು. ಯಾಕೆಂದರೆ ಅದೊಂದು ಪಬ್ಬು, ಪ್ರೈವೇಟ್ ಪ್ಲೇಸು, ದುಡ್ಡು ಕೊಟ್ಟು ಜನ ಹೋಗೋದಲ್ಲಿಗೆ. ಜನ ಅಲ್ಲಿಗೆ ಹೋದ್ಮೇಲೆ ಅದನ್ನು ಆ ಒಂದು ಗೌರವ ಘನತೆಯನ್ನು ಪಬ್ನವ್ರು ಕಾಪಾಡ್ತಾರೆ. ನಾವು ಅದನ್ನೆಲ್ಲ ಇಂಟರ್ಫಿಯರ್ ಆಗಿ ಆ ಪಬ್ ಮೇಲೆ ಏನು ತಪ್ಪು ಅಭಿಪ್ರಾಯ ಮೂಡೋಂಗೆ ನಾವು ಯಾವತ್ತಿಗೂ ಮಾಡಬಾರ್ದು. ಅದೊಂದು ಬಿಸ್ನೆಸ್, ಅದು ಅವ್ರು ಮಾಡ್ಕೋತಾರದು. ಆದರೆ ರಸ್ತೆಗೆ ಇಳಿದ ನಂತರ ಈ ಅವಾಂತರಕ್ಕೆ ಬಂದರೆ ಇದು ನಾನ್ಸೆನ್ಸ್. ಇದು ಪಬ್ಲಿಕಲ್ಲಿ ಮಾಡ್ತಾ ಇರೋವಂಥದ್ದು. ಇದು ತಪ್ಪು, ಅಪರಾಧ ಅಲ್ಲ, ತಪ್ಪು, ಸಣ್ಣ ತಪ್ಪು, ಒಂದು ಎಡವಟ್ಟು, ಒಂದು ಕ್ಷಣ ಮೈ ಮರ್ತಿದ್ದಕ್ಕೆ ಆಗಿದ್ದು. ನೀವು ನೋಡಿ, ಆ ಕುಡಿದು ಇದರಲ್ಲಿ ರಸ್ತೆನಲ್ಲಿ ಏನೆಲ್ಲ ಮಾಡ್ತಿದ್ದಾರೆ ನಾನು ಮಾತಾಡಲ್ಲ, ನೀವೇ ನೋಡಿ ರಸ್ತೆನಲ್ಲಿ ಏನೆಲ್ಲ ಮಾಡ್ತಾರೆ. ಮಾಡಿದ ನಂತರ ಆ ಕಾರನ್ನು ಡ್ರೈವಿಂಗ್ ಮಾಡ್ತಾರೆ. ಅಲ್ಲಿಂದ ಆ ಗಿಲ್ಲಿ ಏನೋ ರೆಸ್ಟೋ ಬಾರಿಂದ ಹಿಡಿದು ಇದುವರೆಗೂ BL ಸರ್ಕಲ್ವರೆಗೂ ಕೂಡ ಡ್ರೈವಿಂಗ್ ಮಾಡ್ತಾರೆ. ಹೆಡ್ಲೈಟ್ ಆನ್ ಮಾಡಿರೋದಿಲ್ಲ ಸ್ನೇಹಿತರೆ. ಅವೆಲ್ಲ ನಾನು ವೀಡಿಯೋ ತೋರಿಸಲ್ಲ ಅಂತ ಪದೇ ಹೇಳ್ತಾ ಇದ್ದೀನಿ. ಯಾಕೆ ತೋರಿಸಲ್ಲ ಅಂತಂದರೆ ಅದು ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ ಆಗಿ ನಾಳೆ ದಿನ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಆಗ್ಬೋದು. ಅಷ್ಟೂ ಕೂಡ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅವ್ರ ಮೇಲೆ. ಮತ್ತು ಅಲ್ಲಿ BL ಸರ್ಕಲ್ನಲ್ಲಿ ಕೆಲವರು ಬಂದು ಏನ್ರಿ ಈ ಥರ ಗಾಡಿ ಓಡಿಸ್ಕೊಂಡು ಹೋಗ್ತೀರಾ ನೀವು ಅಂತ ನೋಡಿ ಗುರುತಿಡಿದ ಮೇಲೆ ಏನು ಇವ್ರು ಹಿಂಗೆ ಮಾಡ್ತಾ ಇದ್ದಾರಲ್ಲ ಅನ್ನೋಂಥ ಬೇಜಾರು ಮಾಡ್ಕೊಂಡು ಹೋಗಿದ್ದಾರೆ. ಇಬ್ಬರು ಯುವಕರು ಇವರಿಗೆ ಬೈದಿದ್ದಾರೆ. ಯಾಕೆ ಅಂತಂದರೆ ಒಂದು 2 ವೀಲರ್ಗೆ ಗುದ್ದು ಬಿಡೋರು ಇವರು.
ಒಂದು ವೇಳೆ ಏನಾದರೂ ಆ ಗುದಿಯೋ ಥರ ಇನ್ನೇನು ಜಸ್ಟ್ ಹೋಗಿ ಬಚಾವಾಗಿದ್ದಾರೆ, ಅದು ರೈಟ್ಗೆ ಹೋಗ್ತಿದೆಯೋ ಲೆಫ್ಟ್ಗೆ ಹೋಗ್ತಿದೆಯೋ ಫುಟ್ಪಾತ್ಗೆ ಹೋಗ್ತಿದೆಯೋ ಒಂದೂ ಗೊತ್ತಿಲ್ಲ, ಆ ಥರ ಡ್ರೈವಿಂಗ್ ಮಾಡಿದ್ದಾರೆ ಅಲ್ಲಿ. ಎಲ್ಲಿ BL ಸರ್ಕಲ್ ರೋಡ್ನಲ್ಲಿ BL ಸರ್ಕಲ್ನ ಹತ್ರ ಅದು ಲೆಫ್ಟ್ಗೆ ಹೋಗಿ ಫುಟ್ಪಾತ್ಗೆ ಹೊಡೆಯೋ ಮಟ್ಟಕ್ಕೆ ಹೋಗಿದ್ದಾರೆ. ಅಲ್ಲಿ ಬಂದಿರೋಂಥ ಒಂದು 2 ವೀಲರ್ಗೆ ಏನಾದ್ರು ಇವ್ರು ಹೊಡೆದಿದ್ದರೆ ಆ 2 ವೀಲರ್ ಸ್ಪಾಟ್ ಡೆಡ್ ಹೋಗ್ತಿದ್ದ, ಜೀವ ಹೋಗ್ತಿತ್ತು. ಎಷ್ಟು ಆಕಸ್ಮಿಕ ನೋಡಿ, ಅದೇನಾದರೂ ಒಂದು ವೇಳೆ ಅಲ್ಲಿ ಜೀವ ಹೋಗಿದ್ದಿದ್ರೆ ಅದು ಉದ್ದೇಶಪೂರ್ವಕವಾಗಿ ಮಾಡಿದಂಥ ಕೊಲೆ ಅಂತ ನಾವು ಮಾತಾಡಬಾರ್ದು. ಆಕ್ಸಿಡೆಂಟ್ ಇಸ್ ಆಕ್ಸಿಡೆಂಟ್, ಅದು ಒಂದು ಆಕಸ್ಮಿಕವಾದಂಥ ಆಕ್ಸಿಡೆಂಟ್ ಅಂದರೆ ಆಕಸ್ಮಿಕವಾಗಿ ಆಗಿರುವಂಥದ್ದು. ಆದರೆ ಇವರು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಅದು ಏನಾದ್ರು ಕೊಂದಿದ್ದರೆ ಇವರು ಜೈಲಿಗೆ ಹೋಗ್ತಿದ್ರು. ಅಜಿತ್ ಅವರು ಎಷ್ಟು ದೊಡ್ಡ ಏನು ಟಿವಿಗಳು ಮತ್ತು ಇವರು ವಿರೋಧಿಗಳು ಅಬುದೂಟ ಮಾಡ್ಬಿಡೋರು, ಪಾಯಸ ಊಟ ಮಾಡ್ಬಿಡೋರು, ಏನು ಡಂಕನಕ ಟಮಟೆ ಹೊಡ್ಕೊಂಡು ಹೋಗ್ಬಿಡೋರು. ನಮಗೆ ಬೇಸರ ಆಗುತ್ತೆ. ಒಬ್ಬ ಏನೇ ನಮ್ಮ ನಡುವೆ ಭಿನ್ನಾಭಿಪ್ರಾಯಗಳಿರ್ಬೋದು, ನಮಗೂ ಅಜಿತ್ ಅವ್ರಿಗೆ ಎಷ್ಟೇ ಭಿನ್ನಾಭಿಪ್ರಾಯಗಳಿರ್ಬೋದು, ಆದರೆ ಯಾರಿಗೂ ಕೂಡ ಕೆಡಕಾಗಬಾರ್ದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಮತ್ತು ಇದನ್ನ ಯಾಕೆ ಇಟ್ರಿ? ಒಂದು ಲಿಮಿಟ್ ನಾನು ಹೇಳಲೇಬೇಕಾಗತ್ತೆ. ಯಾಕೆ ನಾನು ಅವಾಗಲೇ ಹೇಳಿದ್ದೀನಿ ನೋಡಿ, ಹಲವಾರು ಸುದ್ದಿಗಳನ್ನು ನಿರೂಪಣೆ ಮಾಡುವಂಥವ್ರು, ಹಲವಾರು ಟಿವಿಗಳಲ್ಲಿ ಕೆಲಸ ಮಾಡುವಂಥವ್ರದ್ದು ಸಾಕಷ್ಟು ಇದಕ್ಕೂ ಮೀರಿದಂತಹ ತುಂಬ ತಪ್ಪಿನ ವಿಚಾರಗಳಿಗೆ ಸಂಬಂಧಪಟ್ಟ ದಾಖಲೆಗಳು, ವಿಡಿಯೋಗಳು ನನಗೇನು ಹಿಂಗಂದ್ರೆ ಸಿಗ್ತವೆ, ಇದ್ದಾವೆ. ನನಗೆ ದೊಡ್ಡ ವಿಷಯ ಏನಲ್ಲ. ಯಾವತ್ತೂ ಆ ಕೆಲಸವನ್ನು ನಾನು ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಎಲ್ರಿಗೂ ಒಂದು ಪರ್ಸ್ನಲ್ ಲೈಫ್ ಇರುತ್ತೆ, ನನಗೂ ಪರ್ಸ್ನಲ್ ಲೈಫ್ ಇರುತ್ತೆ. ಮತ್ತು ಇಂಥ ತಪ್ಪನ್ನು ನೀವು ನನ್ನಲ್ಲಿ ಹುಡುಕ್ಬೋದು. ನಾಳೆ ದಿವಸ ಯಾರೋ ಸ್ನೇಹಿತರ ಜೊತೆ ಯಾವುದೋ ಡಾಬಾದಲ್ಲಿ ಊಟ ಮಾಡ್ತಾ ಇದ್ರೆ, ಇನ್ನೆಲ್ಲೋ ಪಬ್ಬಲ್ಲೆಲ್ಲೋ ಯಾರ ಜೊತೆಲೋ ಯಾವುದೋ ಬಿಸ್ನೆಸ್ ಆಫರ್ಗೆ ಅಂತ ಹೋಗಿದ್ರೆ ನನ್ನಲ್ಲೂ ಈ ತಪ್ಪನ್ನು ಹುಡುಕ್ಬೋದು. ನೀವು ಮನಸ್ಸು ಮಾಡಿದ್ರೆ ಮತ್ತು ನೀವು ಮಾತಾಡಬೇಕು. ಇದು ಅಪರಾಧಗಳಲ್ಲ, ಆದರೆ ಇದರಿಂದ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ನನಗಿರಬೇಕಾಗಿರುವಂಥ ಎಚ್ಚರಿಕೆ. ನಾನು ಅದನ್ನು ಪಾಲಿಸಬೇಕು, ಅದು ಎಲ್ಲರೂ ಪಾಲಿಸಲಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಸಣ್ಣ ತಪ್ಪಾಗಿರೋದೇನು ಅಂತಂದರೆ, ಅಜಿತ್ ಅವರು ಕಂಟ್ರೋಲ್ ಮೀರಿ ಹೊರಗಡೆ ಬಂದರು. ಅವರು ಡ್ರೈವಿಂಗ್ ಮಾಡದೆ ಹೋಗಿದ್ದಿದ್ರು ಕೂಡ ನಾನು ಇದನ್ನು ಪ್ರಸ್ತಾಪ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಅವರು ಅಲ್ಲಿ ಸುಸ್ತಾಗಿ ಫುಟ್ಪಾತಲ್ಲಿ ಕೂತ್ಕೊಂಡ್ರು, ವಾಮಿಟ್ ಮಾಡಿಕೊಂಡ್ರು, ಅವ್ರ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಮತ್ತು ಅವ್ರ ಜೊತೆಲಿದ್ದಂಥ ಒಬ್ಬ ಮಹಿಳೆ, ಅದು ಯಾರು ಅನ್ನೋದು ಬೇಡ, ಅವರು ಸ್ವಲ್ಪ ಅಡ್ವರ್ಟ್ ಮಾಡಿ ಬಿದ್ದಿದ್ರು ಕೂಡ ಅವ್ರ ವೆಹಿಕಲ್ ಅವ್ರ ಮೇಲೆ ಪಾಸ್ ಆಗಿಬಿಡ್ತಿತ್ತು, ಹೆಚ್ಚು ಕಮ್ಮಿ ಆಗ್ತಿದ್ರು, ಸತ್ತು ಹೋಗ್ಬೋದಿತ್ತು, ತುಂಬ ದೊಡ್ಡ ಮಟ್ಟದ ಅಪಾಯ ಆಗ್ಬೋದಿತ್ತು. ಮತ್ತು ಇವರು ಡ್ರೈವಿಂಗ್ ಮಾಡೋಕ್ಕೆ ಹೋಗಿ ಹೆಡ್ಲೈಟ್ ಇಲ್ಲದೆ ಡ್ರೈವಿಂಗ್ ಮಾಡೋಕ್ಕೆ ಹೋಗಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಆ BL ಸರ್ಕಲಲ್ಲಿ ಯಾರಿಗಾದ್ರೂ ಆ 2 ವೀಲರ್ ನನಗೆ ಹೊಡೆದಿದ್ದಿದ್ರೆ ಅವ್ನು ಸ್ಪಾಟ್ ಆಗ್ತಾ ಇದ್ದ. ಅದೆಲ್ಲ ಅಪರಾಧಗಳೇ ನೋಡಿ. ಅದ್ಯಾವುದು ನಾನು ತೋರಿಸೋಲ್ಲ, ಅದ್ಯಾವುದು ತೋರಿಸುವಂಥ ಉದ್ದೇಶ ನಂದಲ್ಲ. ಅಂದರೆ ಅಜಿತ್ ಅವ್ರನ್ನೇ ಟಾರ್ಗೆಟ್ ಮಾಡಬೇಕು ಅಂತಿದ್ದರೆ ಎಲ್ಲವನ್ನೂ ನಿಮ್ಮ ಮುಂದೆ ಇಟ್ಬಿಡ್ತಿದ್ದೆ. ನನಗೆ ಅದ್ರ ಉದ್ದೇಶ ಇಲ್ಲ, ನನಗಂಥದ್ದು ಯಾವುದೂ ಬೇಡ. ಪಬ್ ಒಳಗಡೆ ಇವ್ರು ಹೆಂಗೆ ನಡ್ಕೊಂಡ್ರು ನನಗೆ ಬೇಡ. ಇವ್ರ ಜೊತೆ ಇದ್ದವರೆಲ್ಲ ಏನೇನೆಲ್ಲ ಮಾಡಿದ್ರಲ್ಲಿ ಎಂಥ ಅವಾಂತರಗಳು ಮಾಡಿದ್ರು ಗೊತ್ತಾ, ಬೇಡ. ನಾನು ಅಜಿತ್ ಅವರಿಗೆ ಈಗ ಹೇಳ್ತಾ ಇದ್ದೀನಿ, ಅಜಿತ್ ಅವರೇ, ಯಾರ ಮೇಲೂ ಕೂಡ ನೀವು ಪರ್ಸ್ನಲ್ ಅಟ್ಯಾಕ್, ಪರ್ಸ್ನಲ್ ಗ್ರಡ್ಜನ್ನು ಬೆಳೆಸ್ಕೋಬೇಡಿ. ಅದು ದರ್ಶನ್ ವಿಚಾರ ಇರಲಿ, ಭಾಸ್ಕರ್ ಪ್ರಸಾದ್ ವಿಚಾರ ಇರಲಿ. ಸಾರಿ, ನನ್ನ ವಿಚಾರ ಅಂದ್ಕೊಳ್ಳಿ ನನಗೆ ಕೆಲವು ಜ್ಞಾಪಕ ಬರ್ತದೆ. ಇದನ್ನು ಹೇಳೇ ಬಿಡ್ತೀನಿ. ನಾನು ಕೂಡ ಒಂದು ಸುದ್ದಿ ಮಾಧ್ಯಮದ ಚಿಕ್ಕದಾದರೂ ಕೂಡ ನಡೆಸ್ಕೋತೀನಿ. ಹಾಗೆ ಹೋರಾಟಗಳಲ್ಲಿ ಇರ್ತೀನಿ. ಹೋರಾಟಗಳಲ್ಲಿದ್ದಾಗ ನಾವು ಪ್ರೆಸ್ ಮೀಟ್ಗಳು ಮಾಡೋದು ಸಹಜ. ಹೋರಾಟಗಳಲ್ಲಿದ್ದಾಗ ನಾನು ಭಾಷಣಗಳನ್ನ ಮಾಡೋದು ಸಹಜ. ಸ್ನೇಹಿತರೆ, ಇತ್ತೀಚೆಗೆ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಹೋರಾಟ, ಏನೋ ನಮ್ಮದು SCP TSP ಹಣವನ್ನು ಸಿದ್ದರಾಮಯ್ಯ ಸರ್ಕಾರ ತಿಂದಾಕಿದೆ, ಕಳ್ತನ ಮಾಡಿದೆ, ಇದು ಸರಿಯಲ್ಲ ಅನ್ನೋ ಒಂದು ಹೋರಾಟದಲ್ಲಿ ನಾನು ಸ್ಪೀಚ್ ಮಾಡ್ತೀನಿ. ಸುವರ್ಣ ಚಾನಲ್ನವರು ಅಲ್ಲಿ ಭಾಗವಹಿಸಿದಂತಹ ಎಲ್ಲರ ವಿಡಿಯೋಗಳನ್ನು ಕೂಡ ತಗೊಳ್ತಾರೆ ಮತ್ತು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದನ್ನು ತಮ್ಮ ಮಾಧ್ಯಮದಲ್ಲಿ ಪ್ರಸಾರ ಮಾಡ್ತಾರೆ. ಎಲ್ಲ ಕಡೆ ಪ್ರಸಾರ ಆಗುತ್ತೆ, ಚೆನ್ನಾಗಿ ಪ್ರಸಾರ ಆಗುತ್ತೆ. ನಂದು ಕೂಡ ಪ್ರಸಾರ ಆಗುತ್ತೆ. ನಾನು ಅಂದ್ಕೊಂಡೆ ಅಗಳಪ್ಪ ನಂದು ಕೂಡ ಪ್ರಸಾರ ಆಗಿದೆ ಮಾಡಿದ್ದಾರೆ ಅಂತ. 1 ಅವರ್ ಬಿಟ್ಟು ನೋಡ್ತೀನಿ ವಿಡಿಯೋ ಡಿಲೀಟ್ ಆಗಿದೆ. ಅಂದರೆ ಆಮೇಲೆ ನನಗೆ ಗೊತ್ತಾಯಿತು, ಯಾಕಂದ್ರೆ ನನಗೂ ಸ್ನೇಹಿತರು ಎಲ್ಲ ಕಡೆ ಇರ್ತಾರೆ. ಆ ವಿಡಿಯೋ ಅಪ್ಲೋಡ್ ಮಾಡಿರೋದು ನೋಡಿ, ಸುವರ್ಣ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರೋದು ನೋಡಿ, ಅಜಿತ್ ಅವ್ರು ಹೋಗಿ ಅದು ಯಾರು ಅಪ್ಲೋಡರ್ ಇರ್ತಾರಲ್ಲ, ಇದು ಸೋಷಿಯಲ್ ಮೀಡಿಯಾ ಮೇಂಟೈನ್ ಮಾಡಿ ಅವನಿಗೆ ಬಾಯಿಗೆ ಬಂದಂಗೆ ಬೈದು ಅವ್ನು ಯಾಕ್ರಿ ಆಗ್ತೀರ ನೀವು, ಅವ್ನು ಹಂಗೆ ಈ ಥರ ವಲ್ಗರಾಗಿ ಮಾತಾಡಿ ಅದರಲ್ಲಿ ಡಿಲೀಟ್ ಮಾಡಿಸಿದ್ದಾರೆ. ಸ್ನೇಹಿತರೆ, ಇನ್ನೊಂದು ಸಾರಿ ನಾನು ಒಂದು ಡಿಬೇಟ್ ವಿಚಾರಕ್ಕೆ ನಾನು ಹೋಗಲೇಬೇಕಿತ್ತು. ಚಾನಲಿಂದ ಆಹ್ವಾನ ಬಂದಿತ್ತು. ನಾನು ಹೋಗಿ ಅವ್ರ ಆಫೀಸಲ್ಲಿ ಕೂತಿದ್ದೆ. ನನ್ನನ್ನು ನೋಡಿದ ಕೂಡಲೇ ಅವರು ಡಿಬೇಟ್ ಮಾಡೋದಾದರೆ ನಾನು ಮಾಡಲ್ಲ ಅಂತ ಆಫೀಸಿಂದ ಹೊರಗಡೆ ಹೋಗ್ತಾರೆ. ಅಂದರೆ ಕರೆಸಿ ಅವಮಾನ ಮಾಡಿಸಿ ಕಳಿಸ್ತಾರೆ. ಹಂಗಾದ್ರೆ ಇದಕ್ಕೆ ಈ ಕಾರಣಕ್ಕೆ ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಅದೆಲ್ಲ ಮನೆಗೆ ಯಾವತ್ತೋ ಮಾಡಿಬಿಡ್ತಿದ್ದೆ, ಮಾಡಲ್ಲ ನಾನು. ಪರ್ಸ್ನಲ್ ಅಟ್ಯಾಕ್, ಪರ್ಸ್ನಲ್ ಚಾಲೆಂಜು ಇಷ್ಟು ಮಾಡಿ ಆಮೇಲೆ ಸ್ನೇಹಿತ ಅಂತ ಕರಿತೀನಿ ನಾನು. ಅಜಿತ್ ಅವರೇ, ಭಾಸ್ಕರ್ ಪ್ರಸಾದ್ ಈಸ್ ನಾಟ್ ಫಾರ್ ಸೇಲ್. ಈ ವಿಡಿಯೋ ಇದು ಹಿಂಗೆ ಬರುತ್ತೆ ಅಂತ ನಾನು ನಿಮಗೆ ತಿಳಿಸಿದ್ದೀನಿ. ಓಕೆ, ಮುಚ್ಚುಮರೆ ಮಾಡಿಲ್ಲ. ನಾಳೆ ಹಿಂಗೆ ಇದನ್ನು ಪ್ರಸಾರ ಮಾಡ್ತೀವಿ ನಾವು ನಮ್ಮ ನ್ಯೂಸ್ ಚಾನಲಲ್ಲಿ ಅಂತ ನಿನ್ನೆನೆ ಪಬ್ಲಿಕ್ ಮಾಡಿದ್ದೀವಿ, ಪಬ್ಲಿಕಾಗಿ ಹೇಳಿಬಿಟ್ಟಿದ್ದೀವಿ. ಸೊ ಅದರಿಂದ ಹಿಂದೇಟ್ ಹಾಕುವಂತಹ ಯಾವುದೇ ಚಾನ್ಸಸ್ ಇಲ್ಲ. ಆದರೆ ನೀವು ಯಾರೋ ಒಬ್ಬ ರಾಜಕಾರಣಿಯ ಮೂಲಕ, ಅದು ಶಾಸಕರಂತೆ, ಮಾಜಿ ಶಾಸಕರಂತೆ, ಅವರ ಮೂಲಕ ನನಗೆ ಈ ಡೀಲ್ ಮಾಡಿಸುವಂಥ ಕೆಲಸ, ಹಣದ ಆಮಿಷ ತೋರಿಸುವಂಥ ಕೆಲಸವನ್ನು ಮಾಡಿದ್ದೀರಿ. ನಾನು ಹೇಳಲ್ಲ, ಅವ್ರ ಹೆಸರು ಹೇಳಲ್ಲ, ಯಾರ ಮೂಲಕ ಬಂದರು ಅದು, ಯಾಕಂದ್ರೆ ಅವ್ರು ಏನೋ ವಿಶ್ವಾಸಕ್ಕೆ ನನಗೆ ಹೇಳ್ತಾರೆ. ಹಂಗನ್ಬಿಟ್ಟು ಇವನು ತಂತವ್ರು ಹಿಂಗೆ ಹೇಳಿದ್ರು ಅಂತ ನಾನು ಹೇಳಕ್ಕೆ ಬರಲ್ಲ. ಅವ್ರ ಮೂಲಕ ನನಗೇನು ಡೀಲ್ ಕುದುರಿಸೋ ಕೆಲಸವನ್ನು ತುಂಬ ಪ್ರಯತ್ನ ಪಟ್ಟು ಮಾಡಿದ್ರಿ ಅಜಿತ್ ಅವರೇ. ನಮ್ಮ ಚಾನಲ್ ಇದೆಯಲ್ಲ, ಚಿಕ್ಕದೇ ಇರ್ಬೋದು, ಸಿಕ್ಕಾಪಟ್ಟೆ ಗೌರವ ಮತ್ತು ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ ಅವತ್ತಿಂದ. ಯಾವ ಕಾರಣಕ್ಕೂ ನಾನು ಆ ರೀತಿಯಾಗಿ ನಿಮ್ಮ ಆಸೆ ಆಮಿಷಗಳು ಒಳಗಾಗಿ ಈ ವಿಡಿಯೋನ ನಿಲ್ಲಿಸೋಂಥ ಚಾನ್ಸಸ್ಸೇ ಇಲ್ಲ. ಹಂಗಂದ್ಬಿಟ್ಟು ನಾನು
ಏನೆಲ್ಲ ತೋರಿಸ್ಬಾರ್ದಲ್ಲ ಆ ವಿಡಿಯೋಗಳೆಲ್ಲ ಪ್ಲೇ ಮಾಡಿಬಿಡ್ತೀನಿ ಅಂತ ಎದ್ರಕೋಬೇಡಿ, ನಾನು ಮಾಡಲ್ಲ ಆ ಕೆಲಸವನ್ನು. ಇದು ನಿಮಗೆ ಒಂದು ಫ್ರೆಂಡ್ಲಿ ಸಜೆಷನ್, ಫ್ರೆಂಡ್ಲಿ ಫೈಟ್ ಅನ್ಕೊಳ್ಳಿ. ಫ್ರೆಂಡ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದೀನಿ, ಅಜಿತ್ ಅವರೇ ನೀವು ತಪ್ಪು ಮಾಡಿಲ್ಲ, ಪ್ಲೀಸ್ ಸ್ನೇಹಿತ ಅರ್ಥ ಮಾಡ್ಕೊ. ನೀವು ತಪ್ಪು ಮಾಡಿಲ್ಲ, ಒಂದು ಸಣ್ಣ ಜ್ಞಾನ ತಪ್ಪಿದ್ರಿ, ಒಂದು ಸಣ್ಣ ಅಚಾತುರ್ಯ ಮಾಡ್ಕೊಂಡಿದ್ದೀರಿ. ಇದರಿಂದ ತುಂಬ ದೊಡ್ಡ ಅಪರಾಧ ಆಗ್ತಾ ಇತ್ತು. ನಿಮ್ಮ ಜೊತೆಲಿರೋಂಥ ಮಹಿಳೆಗೆ ಹೆಚ್ಚು ಕಮ್ಮಿ ಆಗಿದ್ರೆ ಕಾರ್ ಗುದ್ಕೊಂಡು ಹೆಚ್ಚು ಕಮ್ಮಿ ಆಗ್ತಿತ್ತು. ನೀವು ಡ್ರೈವಿಂಗ್ ಮಾಡ್ಕೊಂಡು ಫುಟ್ಪಾತ್ ಹೊಡೆದು ನಿಮ್ಮ ಪ್ರಾಣಕ್ಕೆ ತೊಂದರೆ ಆಗ್ತಿತ್ತು. ಅಥವಾ ಟೂ ವೀಲರ್ನ ಹೊಡೆದಿದ್ರೆ ಅವನು ಸಾಯ್ತಾ ಇದ್ದ. ಏನು ಬೇಕಾದ್ರೆ ಆಗ್ಬೋದಿತ್ತು. ಆದರೆ ಅವತ್ತು ನೀವು ಬೀದಿಗೆ ಬಂದುಬಿಡ್ತಿದ್ದೆ. ಮತ್ತೆ ಏನೆಲ್ಲ ಆಯಿತು ಅಂತ ನಾನು ಈಗ ತೋರಿಸಿದ್ರು ಕೂಡ ನೀವು ಬೀದಿಗೆ ಬರ್ತೀರಿ. ನಾನು ನಿಮ್ಮನ್ನು ಹೇಳೋದೇನು ಅಂದರೆ, ಇನ್ನು ಮುಂದೆ ಇದು ಸ್ನೇಹಿತರಿಗೆ ಒಬ್ಬ ಸ್ನೇಹಿತ ಕೊಡ್ತಾರೋ ವಾರ್ನಿಂಗ್ ಅಂದ್ಕೊಂಡ್ರು ನನಗೇನಿಲ್ಲ, ನಿಮ್ಗೆ ವಾರ್ನಿಂಗೇ. ಇನ್ನು ಮುಂದೆ ನೀವಾಗಲಿ ಯಾವುದೇ ಸುದ್ದಿ ನಿರೂಪಕರುಗಳು ಯಾರನ್ನು ಪರ್ಸ್ನಲ್ ಟಾರ್ಗೆಟ್ ಮಾಡಿಕೊಂಡು ಇಷ್ಟು ಅಸಹ್ಯವಾಗಿ ನಡ್ಕೋಬೇಡಿ. ಯಾಕೆಂದರೆ ನಿಮ್ಮದು ಕೂಡ ಪರ್ಸ್ನಲ್ ಲೈಫ್ಗಳಿದ್ದಾವೆ, ನೀವು ಕೂಡ ಹಿಂಗೆ ಎಡವಟ್ಗಳು ಮಾಡ್ಕೋತೀರಿ, ನಿಮ್ಮಿಂದೆ ಕೂಡ ಹದ್ದಿನ ಕಣ್ಣುಗಳಿರ್ತವೆ, ಅವು ನಿಮ್ಮನ್ನು ಹಿಂಗೆ ಬಟಾಬೈಲು ಮಾಡ್ತವೆ ಅನ್ನುವಂಥ ಎಚ್ಚರಿಕೆ ನಿಮಗಿರಲಿ. ಮತ್ತು ವೈಯಕ್ತಿಕ ದ್ವೇಷ ಮಾಡೋದು, ಇವ್ರು ನಮ್ಮ ಚಾನೆಲ್ಗೆ ಬರಬಾರ್ದು, ಇವ್ರು ಮಾತಾಡಬಾರ್ದು, ಇವ್ರದ್ದು ವೀಡಿಯೋ ಇದೆಲ್ಲ ಇದೆಯವಲ್ಲ, ಇದು ಚೈಲ್ಡಿಶ್ ಬುದ್ಧಿ ಇದು. ಸೊ ಅವರು ಇನ್ನೂ ಮೂವಿನ ಮನಸ್ಸಿನಲ್ಲೇ ಇದ್ದಾರೆ, ಅವ್ರು ಸ್ವಲ್ಪ ತಿದ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಮುಂದೆ ನೀವು ಏನೋ ಹೇಳ್ತಾ ಇದ್ರಿ ನೀವು, ಅವ್ರ ಬ್ಯಾಕಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಅಂತ. ಸೊ ಅಲ್ಲಿಂದ ಆ ಬ್ಯಾಕಿಂದ ಫ್ರಂಟ್ ಇಲ್ಲಿ ಟಾಪ್ವರೆಗೂ ಕೂಡ ಕಿರ್ಚಾಡೋದಿದೆಯಲ್ಲ, ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಸ್ನೇಹಿತರೆ. ಅಜಿತ್ ಹನ್ಮಕ್ಕನವರೇ ಹಾಗಂತ ಹೇಳ್ತಾ, ಸ್ನೇಹಿತರೆ ವಿಡಿಯೋನ ಬೇಕಿದ್ರೆ ಇನ್ನೊಂದ್ಸಲಿ ಪ್ಲೇ ಮಾಡ್ತೀವಿ ಕೊನೆಯಲ್ಲಿ, ಖಂಡಿತವಾಗ್ಲೂ ಕಣ್ಣು ತುಂಬ್ಕೊಂಡು ನೋಡ್ಕೊಳ್ಳಿ. ಮತ್ತು ಅಜಿತ್ ಅವರು ಮತ್ತೆ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ ಏನೆಲ್ಲ ಬೇರೆ ಬೇರೆ ವಿಷಯಗಳಿರ್ಬೋದು, ದಾಖಲೆಗಳಿರ್ಬೋದು, ವಿಡಿಯೋಗಳಿರ್ಬೋದು, ಅದನ್ನು ಪಬ್ಲಿಕ್ಕಿಗೆ ತರದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಅಥವಾ ಅವರ ಘನತೆಯನ್ನು ಕಾಪಾಡಿಕೊಳ್ಳುವಂತಹ ಯಾವುದೇ ದ್ವೇಷಗಳನ್ನು ಮುಂದುವರಿಸಲಾರದಂತಹ ಸ್ಥಿತಿಗೆ ಅಜಿತ್ ಹನ್ಮಕ್ಕನವರು ಬರಲೇಬೇಕು. ಮತ್ತೆ ಇದನ್ನು ನೋಡಿ ಮತ್ತೆ ಅವ್ರದ್ದು ಏನಾದ್ರು ಅವತಾರಗಳು ಮತ್ತು ಇದನ್ನೇ ಅವರು ಹಳೆ ಬುದ್ಧಿ ಚಾಲನೆ ಮುಂದುವರಿಸಿದ್ರೆ ಒಂದು ಫೈನ್ ಡೇ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ನೀವು ಬೇರೆಯವರ ಬದುಕುಗಳ ಮೇಲೇ ನಿತ್ಯ ನೃತ್ಯ ಮಾಡ್ತಾ ಕೂರ್ತ್ರೆ, ನಾನು ಕೂಡ ಆ ನೃತ್ಯ ಮಾಡುವಂತಹ ಕಾಲು ಎಷ್ಟು ಗಟ್ಟಿ ಇದೆ ಅಂತ ನೋಡಲೇಬೇಕಾಗತ್ತೆ. ಅಜಿತ್ ಅವರೇ, ಕಾನೂನು ಹೋರಾಟ ಇರಲಿ, ಮಾಧ್ಯಮಗಳಿರಲಿ, ಎಲ್ಲವನ್ನು ಕೂಡ ಫ್ರೆಂಡ್ಲಿ ಆಗಿ ತಗೊಳ್ಳೋಣ. ನೀವು ಇದನ್ನು ಏನೋ ನನಗೆ ಅವಮಾನ ಮಾಡಿಬಿಟ್ರಾ ಅಂತ ಏನು ಭಾವಿಸೋದು ಬೇಕಾಗಿಲ್ಲ. ಒಬ್ಬ ಸ್ನೇಹಿತನಿಗೆ ಒಂದು ಒಳ್ಳೆಯ ತಿಳುವಳಿಕೆಯನ್ನು ನಾನು ಹೇಳಿದ್ದೀನಿ ಅಷ್ಟೇ. ಇದನ್ನು ಪರಿಗಣಿಸೋದು ಬಿಡೋದು ತಮಗೆ ಬಿಟ್ಟ ವಿಚಾರ ಅಂತ ಹೇಳ್ತಾ, ತಮಗೂ ಕೂಡ ಶುಭವಾಗಲಿ. ಇನ್ನು ಮುಂದೆ ಇಂಥ ಅನಾಹುತಗಳು ಆಗದೇ ಇರಲಿ ಅಂತ ನಿಮ್ಮಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಶುಭವಾಗಲಿ. ನೋಡ್ತಾ ಇರೋರೆಲ್ಲರಿಗೂ ಕೂಡ ಒಂದು ಮನವಿ, ಇದು ಯಾವುದನ್ನು ಕೂಡ ಅಜಿತ್ ಅವರ ಅಪರಾಧ ಅಂತ ನೀವು ಭಾವಿಸೋದು ಬೇಡ. ಸಾಮಾನ್ಯವಾಗಿ ಒಂದು ತಪ್ಪಾಗಿದೆ, ಅದನ್ನೇನು ನಾವು ದೊಡ್ಡದಾಗಿ ನೋಡಬೇಕಾಗಿಲ್ಲ. ಅದೇ ರೀತಿಯಾಗಿ ಬೇರೆ ಯಾರೇ ತಪ್ಪುಗಳು ಮಾಡಿದಾಗಲೂ ಕೂಡ ಅಜಿತ್ ಅವರು ಇಷ್ಟೇ ಸಾಮಾನ್ಯವಾಗಿ ಅದನ್ನು ತೊಗೋಬೇಕು. ಅದನ್ನು ರಾಷ್ಟ್ರೀಯ ದುರಂತ ಅನ್ನುವಂತೆ ನೋಡ್ಬರ್ರಿ ಆ ಲೆವೆಲಲ್ಲಿ ಕಿರ್ಚೋದು ಬೇಡ ಅಂತ ಹೇಳ್ತಾ ಮತ್ತೆ ನಿಮ್ಮೆಲ್ಲರಿಗೂ ನಮಸ್ಕಾರ ಸಲ್ಲಿಸ್ತಾ ಕಾರ್ಯಕ್ರಮ ಮುಗಿಸ್ತಾನೆ. ತಮ್ಮೆಲ್ಲರೂ ಶುಭವಾಗಲಿ. ನಮಸ್ಕಾರ. ಜೈ ಭೀಮ್. ನೋಡ್ರಿ ಅಜಿತ್ ಹನ್ಮಕ್ಕನವ್ರು ಇಟ್ಟಾಡ್ತವನೆ, ನೋಡ್ರಿ ಅಜಿತ್ ಹನ್ಮಕ್ಕನವ್ರು ಇಟ್ಟಾಡ್ತವನೆ. ಅಯ್ಯೋ ಏನ್ರಿ ಡ್ರಿಂಕ್ ಅಂಡ್ ಡ್ರೈವ್, ಇನ್ನು ಸುಮ್ಮನಿರ್ರಿ. ಇವಾಗ ಆಗ್ತದೆ ವಿಡಿಯೋ. ಹಿಂದೆ ಬಿದ್ಬಿಟ್ಟು ಏನ್ರಿ ಸಾಗದ್ಮೇಲೆ ಯಾಕೆ ಕುಡಿಬೇಕು? ಏನ್ರಿ ಇದು ಸುವರ್ಣ ನ್ಯೂಸ್ ಆಂಕರ್ ಏನ್ರಿ ನ್ಯೂಸ್ ಚಾನಲ್ಗೆ ಬಾಡೂಟ. ಆದ್ರೂ ಇವರೆಲ್ಲ ಮಾಹಿತಿ ಕೊಡೋಂಥವ್ರು ಈ ಥರ ರೋಡಾಗ ಬಿದ್ದರೆ ಆಗ್ತಾಯಿಲ್ಲ ರೀ. ಮನೆ ಕರ್ಕೊಂಡೋಗಿ ಬಿಡೋಣ ಬಂದ್ರಿ ರೀ, ಪಾಪ ಹೆಲ್ಪ್ ಮಾಡೋದು ನಿಜವಾಗ್ಲೂ ಆಗ್ತಾಯಿಲ್ಲ ರೀ. ಅಲ್ಲ ನೋಡ್ರಿ ರೀ, ದೊಡಕ್ಕೆ ಆಯ್ತಲ್ಲ ರೀ ಬ್ರದರ್, ನಿಜವಾಗ್ಲೂ ಆಗ್ತದ ಹಿಂಗೆ ಅಜಿತ್ ಹನ್ಮಕ್ಕನವ್ರಿಗೆ. ಅವ್ರು ಬಂದಿರೋ ಲೇಡೀಸ್ ಬೇರೆ ಕಾಯ್ತಾವ್ರೆ. ಅಯ್ಯೋ ಆಗ್ತಾ ಇಲ್ಲ ಗುರು ಅವ್ರ ಕೈಲಿ. ಭಾಳ ಸುಸ್ತಾಗ್ಬಿಟ್ಟು ಮಚ್ಚ.
ಏನ್ರಿ ರೋಡಲ್ಲೇ ಮಲ್ಕೊಬಿಟ್ರನ್ರಿ. ಅಯ್ಯೋ 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 ಆಗ್ತಾ ಇಲ್ಲ ರೀ ಬ್ರದರ್. ನೀನು ಮುಖ ನೋಡಬೇಕು, ಆಗ್ತಾನೆ ಇಲ್ಲ ರೀ. ಹಿಂಗೆ 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 ಅಲ್ಲೋಡಿ ಅಲ್ಲೋಡಿ, ಬೇಡ ಬೇಡ ಸುಮ್ಮನೆ ರೀ. ಯಾರೋ ಸ್ನೇಹಿತರು ಇದ್ದಾರೆ ಬಂದಿರೋರ ಜೊತೆಲಿ, ಆಗ್ತಾ ಇಲ್ಲ ರೀ. ಅಲ್ಲೇ ಮಲ್ಕೊಬಿಡ್ರಿ ಅವಯ್ಯ. ಲೇಡೀಸ್ ಇದ್ರಲ್ಲ ಅವ್ರ ಜೊತೆ ಮಲ್ಕೊಬಿಟ್ರಿ, ಅಲ್ಲೇ ತೂಗಿಸ್ತಾ ಇದ್ದಾನೆ. ಅವ್ರಿಗೆ ಹೇಳ್ಬಿಡೋಣ. ಏನು ಹೇಳ್ತೀರಾ? ಬೇಡ ಸುಮ್ಮನೆ ನಿಮಿಷ. ಅಲ್ಲೇ ತೂಗಿಸ್ತಾವ ಗುರು, ಗೊರಕೆ ಹೊಡಿತು. ಅಯ್ಯೋ ರೋಡಲ್ಲೇ, ಅಯ್ಯೋ ರೋಡಲ್ಲೇ. ಸ್ನೇಹಿತರೆ, ಈ ದೃಶ್ಯಗಳನ್ನ ನೋಡ್ತಾ ಇರುವಾಗ ನಿಮ್ಗೆ ಅನಿಸ್ಬೋದು, ಮತ್ತೆ ಅಜಿತ್ ಅವ್ರಿಗೂ ಕೂಡ ಒಂದು ಅರಿವಾಗಲಿ ಅನ್ನೋಂಥ ಒಂದೆರಡು ಮಾತುಗಳನ್ನ ಹೇಳ್ತೀನಿ. ನಾನು ಮೊದಲೇ ಹೇಳಿದ್ದೀನಿ ಮತ್ತು ಈಗಲೂ ಕೂಡ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಯಾವ ದ್ವೇಷ ಅಥವಾ ಅಸೂಯೆಯಿಂದ ನಾನು ಈ ಮಾತುಗಳನ್ನ ಹೇಳೋದಿಲ್ಲ. ಆದರೆ ಈ ದೃಶ್ಯ ನೋಡುವಾಗ ಅಜಿತ್ ಅವರ ಫ್ಯಾಮಿಲಿ, ಹೆಂಡತಿ ಇರಲಿ, ತಂದೆ ತಾಯಿ ಇರಲಿ, ಅಣ್ಣ ತಮ್ಮಂದರು, ಅಕ್ಕ ತಂಗಿರು ನೋಡುವಾಗ ಮುಂದಕ್ಕೋತಾರೆ. ಏನಪ್ಪ, ಇಂಥ ಒಳ್ಳೆಯ ಸ್ಥಾನದಲ್ಲಿರುವಂತಹ ನನ್ನ ಮನೆ ಮಗನಿಗೆ ಈ ಸ್ಥಿತಿ ಬಂದಿದೆಯಲ್ಲ, ಹಿಂಗೆ ನಡ್ಕೊಂಡು ಅವಮಾನಕ್ಕೊಳಗಾದ್ನಲ್ಲ ಅಂತ ಅವ್ರು ಅನ್ಕೋಬಹುದು. ಬಟ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ತುಂಬ ದೊಡ್ಡ ಅಪರಾಧ ಅಲ್ಲ ಅದು, ತಪ್ಪು, ಸಣ್ಣ ತಪ್ಪು ಮಾಡಿದ್ದಾರೆ, ಇರಲಿ, ಅದನ್ನ ಕ್ಷಮಿಸೋಣ. ನಾನು ಹೇಳೋಕೆ ಏನು ಬರ್ತಾ ಇದ್ದೀನಿ ಅಂತಂದ್ರೆ, ಇಷ್ಟೇ ಸಹಜವಾಗಿ ಬೇರೆಯವ್ರು ತಪ್ಪು ಮಾಡಿದಾಗ, ಫಾರ್ ಎಕ್ಸಾಂಪಲ್ ದರ್ಶನ್ ಅವ್ರ ವಿಚಾರಕ್ಕೆ ಬಂದ್ಬಿಡ್ತೀನಿ. ದರ್ಶನ್ ತಪ್ಪು ಮಾಡಿದ್ರೆ ಅವ್ರ ಹೆಂಡತಿ ಏನ್ ತಪ್ಪು ಮಾಡಿದ್ರು, ಅವ್ರ ಅಣ್ಣ ತಮ್ಮಂದ್ರು ಏನ್ ತಪ್ಪು ಮಾಡಿದ್ರು, ಅವ್ರ ಅಕ್ಕ ತಂಗಿದ್ರು ಏನ್ ತಪ್ಪು ಮಾಡಿದ್ರು, ಅವ್ರ ತಾಯಿ ಏನ್ ತಪ್ಪು ಮಾಡಿದ್ರು, ಪದೇ 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 ಅವ್ರು ಹಿಡ್ಕೊಂಡು ನೀವು ಚರ್ಚ್ತಿರಲ್ಲ. ದರ್ಶನ್ ಹಂಗೆ, ದರ್ಶನ್ ಹಿಂಗೆ, ದರ್ಶನ್ ಐವಾನ, ಧನ ಇದ್ದಂಗಿದ್ದಾನೆ, ದುರಾಂಕಾರ. ಆಮೇಲೆ ಆ ತಾಯಿ ಏನ್ ಮಾಡಿದಾಳೆ, ಆ ಹೆಣ್ಮಗಳು ದರ್ಶನ್ ಅವರ ಹೆಂಡತಿ, ದೇವಸ್ಥಾನಕ್ಕೆ ಹೋದ್ರು ಕ್ಯಾಮ್ರಾ, ಜೈಲಿಗೆ ಗಂಡು ನುಡಿಕೊಂಡು ಹೋಗುತ್ತಪ್ಪ, ಅಲ್ಲೂ ಕ್ಯಾಮ್ರಾ. ಇಂಥ ಯೋಗ್ಯನ ಏನು ರಕ್ಷಣೆ ಮಾಡೋದಕ್ಕೆ ಯಾಕೆ ಹೋಗ್ತಾರೆ ಅನ್ನೋ ಈ ದೊಡ್ಡ ದಾರ್ಶ್ಯವಾಗಿ ಮಾತಾಡ್ತಿರಲ್ಲ. ಈಗ ನಾನು ಯಾಕಿದ್ರೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಅನ್ನಿಸ್ಬೇಕಲ್ಲ ಈಗ. ಅಂದ್ರೆ ಯಾರದೋ ಒಂದು ಸಣ್ಣ ತಪ್ಪನ್ನ ಇಟ್ಕೊಂಡು ನಾವು ಹಿಂಜಿ ಮಾತಾಡೋದ್ರಿಂದ ಅವ್ರ ಮನಸ್ಸಿನ ಮೇಲೆ ಎಂತ ಒಂದು ಆಘಾತ ಉಂಟಾಗ್ತದೆ, ಎಷ್ಟು ನೋವಾಗ್ತದೆ, ಆ ಫೀಲ್ ನಿಮ್ಗೆ ಆಗಲಿ ಅನ್ನೋ ಕಾರಣಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದೇ ರೀತಿ ಎಷ್ಟು ಹೆಣ್ಮಕ್ಳು, ಪವಿತ್ರ ಗೌಡ, ಈಗ ಅಜಿತ್ ಅವರೇ ನಾನು ಸ್ನೇಹಿತ ಅಂತ ಕರಿತೀನಿ, ಈಗ ಸ್ನೇಹಿತರಾದಂತಹ ಅಜಿತ್ ಅವರೇ, ನಿಮ್ ಜೊತೆಲಿದ್ದಂತ ಹೆಣ್ಮಗಳು ಏನು ಯಾರಿಗಾರು ಏನು ಮರ್ಡರ್ ಮಾಡೋಂಥ ಅಪರಾಧ ಮಾಡ್ತಾರ? ಏನಿಲ್ಲ, ಅವರು ಸ್ವಲ್ಪ ಕಂಟ್ರೋಲ್ ತಪ್ಪಿದ್ದಾರೆ. ಆದ್ರೆ ಅವ್ರು ಯಾರು ಅಂತ ನನಗೆ ಗೊತ್ತು, ನಾನು ಹೇಳಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನನ್ನ ಡಿಗ್ನಿಟಿ ಅದು. ಅವ್ರು ಯಾರು ಅಂತ ತೋರಿಸ್ಬಿಟ್ಟು ಅದನ್ನ ನಿಮ್ಗೆ ಅವಮಾನ ಮಾಡೋಂಥ ನನ್ಗೆ ಉದ್ದೇಶ ಇಲ್ಲ. ಆ ಹೆಣ್ಮಗಳು ಮುಖವನ್ನು ನಾನು ತೋರಿಸಲ್ಲ. ಆದ್ರೆ ಆ ಹೆಣ್ಮಗಳು ತನ್ನದಲ್ಲದ ಏನೋ ಒಂದು ಸಣ್ಣ ತಪ್ಪಿಗೆ ಅದನ್ನ ನಾವು ತೋರಿಸೋದು ಎಷ್ಟು ಅಪರಾಧ ಆಗುತ್ತೋ, ಅದೇ ರೀತಿ ಪವಿತ್ರ ಗೌಡ ಹಿಡ್ಕೊಂಡು ಅವ್ನ ತಮ್ಮನಿಗೆ ಏನೋ ಮಾಡಕ್ ಕೆಲಸ ಇಲ್ವಾ ಅಂತ ಅವ್ನು ಕೇಳೋ ಮಟ್ಟಕ್ಕೆ, ಮತ್ತೆ ಅವ್ನ ಹಿಡ್ಕೊಂಡು ನೀವು ಬೇರೆಯವರು ಆಗಿರ್ಬೋದು, ಬಟ್ ನಿಮ್ ಸಿದ್ದು ಕೇಳೋದು, ಶೆಡ್ ಬಾ ಅಂತ ಕರೆಯೋದು, ಬೇರೆ ಬೇರೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ನೀವು ಹೆಂಗೆಲ್ಲ ನಡ್ಕೊಂಡಿದ್ದೀರಾ. ಆಗಲೇ ಹೇಳಿದ್ರೆ ನಾನು ಸಂಜನಾ ಗಲ್ರಾಣಿ, ಮತ್ತೇನಾದ್ರು ತುಪ್ಪದ ಹುಡುಗಿ, ಎಷ್ಟು ಜನರ ಜೊತೆನಲ್ಲಿ, ಎಷ್ಟು ಬದುಕಿನಲ್ಲಿ ನೀವು ಅಸಹ್ಯವಾಗಿ ನೀವು ಪ್ರೆಸೆಂಟೇಷನ್ ಮಾಡ್ತಿರಲ್ವಾ. ನೋಡಿ ನಿಮ್ ಕತೆ ಏನಾಯ್ತು. ಇದೇ ರೀತಿ ಆಡ್ತಿದ್ದಂತ ಒಂದು ಹುಡುಗಿ, ಏನು ರಾಜಕೀಯ ಸುದ್ದಿ ಅನ್ಸಿದಂತ, ಸಿಹಿ ಸುದ್ದಿ ಅನ್ಸಿದಂತಹ ಹುಡುಗಿ, ಹಿಂಗೆಲ್ಲ ಮಾಡುವ. ಅದಕ್ಕೆ ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ಸ್ನೇಹಿತ, ಇನ್ನೊಂದು ಸಾರಿ ನಿಮ್ಮಿಂದ ಈ ತಪ್ಪುಗಳು ಆಗದೇ ಇರಲಿ, ಎಚ್ಚರಿಕೆ ವಹಿಸಿ. ಸಮಾಜದಲ್ಲಿ ಮೇಲೆ ಕಣ್ಣಿಟ್ಕೊಂಡು ಕಾಯ್ತಾ ಇರೋರು ಇದ್ದಾರೆ, ಯಾಕೆ ಅವ್ರಿಗೆಲ್ಲ ಆಹಾರ ಹಾಕ್ತೀರಿ? ಮತ್ತೆ ಈ ತಪ್ಪು ನಾನು ಪದೇ ಪದೇ ಹೇಳ್ತೀನಿ, ನನ್ನಿಂದನೂ ಆಗಬಹುದು, ನಿಮ್ಮಿಂದನೂ ಆಗ್ಬಹುದು, ಇದು ಯಾವುದೋ ಅಪರಾಧ ಅಲ್ಲ. ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಒಳ್ಳೇದು. ಮತ್ತೆ ಬೇರೆಯವ್ರ ಬಗ್ಗೆ ಮಾತಾಡುವಾಗ ನಾನೆಷ್ಟರವನು ಅನ್ನುವಂತಹ ಪ್ರಜ್ಞೆ ಪ್ರತಿಯೊಬ್ಬರಿಗೂ ಇರಲಿ ಅನ್ನೋ ಕಾರಣಕ್ಕೆ ನಾನಿವತ್ತು ಇದನ್ನ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ.